ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾವಿವತ್ತು ರಷ್ಯನ್ ಮೂಲದ ಟಾಲ್ಸ್ಟಾಯ್ ಅವರು ಬರೆದಿರುವಂತಹ ಒಂದು ಸಣ್ಣ ಕತೆ, ಒಬ್ಬನಿಗೆ ಎಷ್ಟು ಭೂಮಿ ಬೇಕು, ಈ ಒಂದು ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ರಷ್ಯನ್ ಕಥೆಗಳಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಜನಮನ್ನಣೆಗೆ ಪಾತ್ರವಾಗಿರುವಂಥ ಕತೆ ಇದು. ಯಾಕಂದರೆ ಮನುಷ್ಯನ ಲೋಭತನ, ಮನುಷ್ಯನ ಆಸೆ ಒಬ್ಬ ಮನುಷ್ಯನನ್ನು ಎಲ್ಲಿವರೆಗೂ ಕರ್ಕೊಂಡೋಗಿ ನಿಲ್ಲಿಸುತ್ತೆ, ಕೊನೆಗೆ ಸಾವಿನ ದಾರಿಯನ್ನೇ ತೋರಿಸ್ಬಿಡುತ್ತೆ ಅನ್ನೋಂಥ ನೀತಿ ಕಥೆಯನ್ನು ಹೊತ್ಕೊಂಡಿರೋಂಥದ್ದೇ ಈ ಕತೆ. ಈ ಕಥೆಯ ಶೀರ್ಷಿಕೆನೇ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬನಿಗೆ ಎಷ್ಟು ಭೂಮಿ ಬೇಕು, ಎಷ್ಟು ಬೇಕಾಗುತ್ತೆ ಒಬ್ಬರಿಗೆ? ಸತ್ತಾಗ ಅವ್ರಿಗೆ 6 ಅಡಿ 3 ಅಡಿ ಜಾಗ ಅಷ್ಟೇ ಅಲ್ವಾ ಬೇಕಾಗಿರೋಂಥದ್ದು. ಆದರೆ ಬದುಕಿದ್ದಾಗ ನಾವೇನು ಮಾಡ್ತೀವಿ, ನಮಗೂ ಇರಲಿ ನಮ್ಮ ಮಕ್ಳಿಗೂ ಇರಲಿ, ನಾವು ಕುತ್ಕೊಂಡು ತಿನ್ನೋ ಅಷ್ಟು ಆಸ್ತಿ ಇರಲಿ ಅಂತ ಏನೇನೋ ಹೊಡೆದಾಡ್ಕೊಂಡು ಸಾಯ್ತೀವಿ. ಸಂಬಂಧಗಳಲ್ಲಿ ಬಿರುಕುಂಟಾಗುತ್ತೆ ಮತ್ತು ಯಾರ್ದೋ ಕೊಲೆಯಲ್ಲಿ ಅಂತ್ಯವಾಗುತ್ತೆ ಹೊರತು ನಾವು ಸತ್ತಾಗ ನಾವು ಗಳಿಸಿರೋಂಥ ಆಸ್ತಿಯನ್ನು ಹೊತ್ಕೊಂಡು ಹೋಗ್ತೀವ? ಇಲ್ಲ ತಾನೆ. ಅದಕ್ಕೆ ದೊಡ್ಡವರು ಹೇಳಿರೋದು ಆಸೆಯೇ ದುಃಖಕ್ಕೆ ಮೂಲ ಅಂತ. ಹಾಗಂತ ಆಸೆನೇ ಪಡಬಾರ್ದಾ? ಆಸೆ ಪಡಬೇಕು. ಎಲ್ಲದಕ್ಕೂ ಒಂದು ಲಿಮಿಟೇಷನ್, ಮಿತಿ ಅನ್ನೋದು ಇರಲೇಬೇಕು. ಇವಾಗ ನನಗೊಂದು ಮನೆ, ಒಂದು ಕೆಲಸ ಆಯಿತು, ಒಂದು ಸ್ವಲ್ಪ ಜಮೀನಿದೆ, ನನ್ನ ಬೇಕು ಬೇಡಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ, ಹಾಗೆ ನನ್ನ ಜೀವನವನ್ನು ಸುಖಮಯವಾಗಿ ಕಳೆಯೋದಕ್ಕೆ ಏನು ಬೇಕೋ ಅಷ್ಟು ನನಗಿದೆ, ಅಷ್ಟರಲ್ಲೇ ತೃಪ್ತಿ ಪಡ್ಕೊಬೇಕು. ಅದನ್ನ ಬಿಟ್ಟು ನಮ್ಮ ಮನೆ ಪಕ್ಕದವರು ಲಕ್ಸುರಿ ಕಾರ್ ತೊಗೊಂಡ್ರು, ಅಪಾರ್ಟ್ಮೆಂಟ್ ತೊಗೊಂಡ್ರು, ಭವ್ಯವಾಗಿರೋಂಥ ಬಂಗ್ಲೋ ಕಟ್ಕೋತಾ ಇದ್ದಾರೆ, ಇದನ್ನೆಲ್ಲ ನೋಡಿ ನಾವು ಅಸೂಯೆ ಪಟ್ಕೊಂಡು ನಾವು ಅವ್ರ ಥರನೇ ಇರಬೇಕು ಅಂತ ಇದ್ದದ್ದನ್ನು ಹಾಳು ಮಾಡ್ಕೊತೀವಲ್ಲ, ಇದನ್ನೇ ಅತಿಯಾಗಿರುವಂಥ ಆಸೆ ಅನ್ನೋದು. ಇಂಥ ಆಸೆಗಳೇ ಮನುಷ್ಯನನ್ನು ಸಾಯುವಂಥ ಹಂತಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ಇಲ್ಲೂ ಕೂಡ ಕಥಾನಾಯಕ ಪಹೋಮ್ ತನಗಿದ್ದದ್ರಲ್ಲೇ ಸುಖವಾಗಿ ಜೀವನವನ್ನು ಕಳಿಬೋದಾಗಿತ್ತು. ಆದರೆ ಅವನು ಅತಿ ಆಸೆ ಪಟ್ಟು ತನ್ನ ಪ್ರಾಣಕ್ಕೆ ಸಂಚಕಾರವನ್ನು ತಂದ್ಕೊತಾನೆ, ಕೊನೆಗೆ ಸಾಯ್ತಾನೆ. ಈ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಪಾರ್ಟ್ ಕೇಳಿ ನಿಮಗೆ ಕತೆ ಏನನ್ನು ಒಳಗೊಂಡಿದೆ, ಈ ಕತೆ ಏನು ಹೇಳ್ತಿದೆ ಅನ್ನೋದು ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಇವಾಗ ಕತೆ ಶುರು ಮಾಡೋಣ. ಇದೊಂದು ಸ್ವಲ್ಪ ದೀರ್ಘವಾಗಿರೋ ಸಣ್ಣ ಕತೆ ಆಗಿರೋದ್ರಿಂದ ನಾನು ಇಲ್ಲಿ ಹೇಗಿದೆಯೋ ಅದೇ ಪ್ರಕಾರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಸುಮಾರು ಒಂದು 28-30 ಪೇಜ್ಗಳಿದ್ದಾವೆ. ಹಾಗಾಗಿ ನಾನು ನನ್ನ ಸ್ಟೈಲಲ್ಲಿ, ನನ್ನ ಪ್ರಕಾರವಾಗಿ ಕಥಾ ವಿಧಾನದಲ್ಲೇ ಹೇಳ್ತೀನಿ ನಿಮಗೆ. ಈ ಕತೆ ಹೇಗೆ ಶುರುವಾಗುತ್ತೆ ಅಂದರೆ, ಇಬ್ಬರು ಅಕ್ಕ ತಂಗಿ. ಅಕ್ಕ ಸಿಟಿಲಿರೋಂತಹ ಪುರುಷನನ್ನು ಮದುವೆ ಮಾಡ್ಕೊಂಡಿದ್ರೆ, ತಂಗಿ ಹಳ್ಳಿಲಿರೋಂಥ ಒಬ್ಬ ರೈತನನ್ನು ಮದುವೆ ಮಾಡ್ಕೊಂಡಿರ್ತಾಳೆ. ಒಂದು ದಿನ ಅಕ್ಕ ತನ್ನ ತಂಗಿಯನ್ನು ನೋಡಬೇಕು ಅಂತ ಹಳ್ಳಿಗೆ ಬರ್ತಾಳೆ. ಅವಳು ಯಾಕೆ ಬಂದಿರ್ತಾಳೆ ಅಂದರೆ, ತಂಗಿಯನ್ನು ನೋಡೋದು ಒಂದು ನೆಪ ಅಷ್ಟೇ. ತನ್ನ ಅಂತಸ್ತನ್ನು, ತನ್ನ ತೋರಿಕೆಯ ಆಡಂಬರವನ್ನು ತಂಗಿ ಮುಂದೆ ತೋರಿಸೋದಕ್ಕೋಸ್ಕರ ಬಂದಿರ್ತಾಳೆ. ಅಪರೂಪಕ್ಕೆ ಅಕ್ಕ ಬಂದಿರೋಂಥ ಖುಷಿಯಲ್ಲಿ ತಂಗಿ ಆಕೆಗೆ ಚಹಾವನ್ನು ಮಾಡಿಕೊಟ್ಟು ಇಬ್ಬರು ಕುತ್ಕೊಂಡು ಕುಡಿತಾ ಇರ್ತಾರೆ. ಅಕ್ಕನಿಗೊಂದು ಸ್ವಲ್ಪ ಇರಿಸು ಮುರುಸು, ಯಾಕಂದರೆ ತಂಗಿ ಒಂದು ಸಾಮಾನ್ಯರ ರೀತಿಯಲ್ಲಿ ಬದುಕ್ತಾ ಇದ್ದಾಳಲ್ವಾ, ತನ್ನ ಅಂತಸ್ತನ್ನು ಇವಾಗ ತೋರಿಸ್ಕೊಬೇಕು. ಮಾತಾಡ್ತಾಳೆ ಅಕ್ಕ, ನೀನು ಏನೇ ಹೇಳು, ಈ ಹಳ್ಳಿ ಜೀವನಕ್ಕಿಂತ ನಗರದ ಜೀವನ ತುಂಬಾ ಚೆನ್ನಾಗಿದೆ, ಅಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತವೆ ಗೊತ್ತಾ ಅಂತ ಜಂಬ ಕುಚ್ಕೊತಾ ಇರ್ತಾಳೆ. ಮತ್ತು ಆಕೆನೇ ಮುಂದುವರೆದು, ಅಲ್ಲಿ ಎಲ್ಲನೂ ಚೆನ್ನಾಗಿದೆ ಕಣೆ, ನಾವು ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸ್ತೀವಿ, ಒಳ್ಳೊಳ್ಳೆ ಪದಾರ್ಥಗಳನ್ನು ಊಟ ಮಾಡ್ತೀವಿ, ಒಳ್ಳೊಳ್ಳೆ ಪಾನೀಯಗಳನ್ನು ಕುಡಿತೀವಿ, ಥಿಯೇಟರ್ಗೆ ಹೋಗ್ತೀವಿ, ಪಾರ್ಕ್ಗೆ ಹೋಗ್ತೀವಿ, ಸಂತೋಷ ಕೂಟಗಳನ್ನು ಹಮ್ಕೊತೀವಿ, ತುಂಬಾ ಸುಂದರವಾಗಿರುತ್ತೆ ಆ ಲೈಫ್ ಅಂತ ಜಂಬ ಕೊಚ್ಕೊತಾಳೆ ಅಕ್ಕ. ಅಂದರೆ ಅವಳ ಪ್ರಕಾರ ಈ ರೈತರ ಜೀವನ ಅಷ್ಟಕ್ಕಷ್ಟೇ ಅನ್ನೋ ಥರ. ಇದನ್ನು ಕೇಳಿ ತಂಗಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇಲ್ಲ, ಈ ವರ್ತಕರ ಜೀವನ ಸರಿಯಾಗಿಲ್ಲ ಕಣೆ ಅಕ್ಕ, ಯಾಕಂದರೆ ಅದೊಂದು ರೀತಿ ನೀರಿನ ಮೇಲಿನ ಗುಳ್ಳೆ ಥರ, ಯಾವಾಗ ಏನಾಗುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಆದರೆ ನಮ್ಮ ಜೀವನ, ರೈತನ ಜೀವನ ತಗೋ, ಯಾವಾಗಲೂ ಸಮತೋಲಿತವಾಗೇ ಇರುತ್ತೆ, ತುಂಬ ಸುಂದರವಾಗಿ ಸರಳವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ವಾದ ಮಾಡ್ತಾಳೆ. ಇದನ್ನು ಅಕ್ಕ ಸಹಿಸ್ಕೊಳ್ಳೋದಿಲ್ಲ. ಹೌದೌದು, ನಿಮ್ಮ ಹತ್ರ ತಿನ್ನೋದಕ್ಕೆ ಉಣೋದಕ್ಕೆಲ್ಲ ಬೇಕಾದಷ್ಟು ಇರ್ಬೋದು, ಆದರೆ ಆ ಧಾನ್ಯಗಳನ್ನು ನೀವೇನು ಹಂದಿಗಳ ಜೊತೆ ದನಗಳ ಜೊತೆ ಹಂಚ್ಕೊಂಡು ತಿಂತೀರಾ? ಇಲ್ಲ ತಾನೇ, ನಮ್ಮಂಥ ವರ್ತಕರಿಗೆ ಮಾರಬೇಕು. ನಿನ್ನ ಗಂಡ ಹೊಲದಲ್ಲಿ ಎಷ್ಟೇ ದುಡಿದ್ರು ಈಗ ಹೇಗೆ ಸಗಣಿ ಗುಡ್ಡೆ ಮೇಲೆ ಜೀವಿಸ್ತಾ ಇದ್ದೀರೋ, ನಿಮ್ಮ ಮಕ್ಕಳು ಕೂಡ ಅದೇ ಥರನೇ ಜೀವನವನ್ನು ಸಾಗಿಸ್ತಾರೆ. ನಮ್ಮ ಥರ ರಿಚ್ ಆಗಿ ಬದುಕನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಮಕ್ಕಳು ಕತೆನೂ ಹೀಗೇನೆ ಅಂತ ಪಾಪ ಇನ್ನೂ ಅಸಡ್ಡೆಯಾಗಿ ಮಾತಾಡ್ಬಿಡ್ತಾಳೆ ಅಕ್ಕ. ಇಂಥ ಮಾತುಗಳು ಕೇಳಿ ತಂಗಿ ಸುಮ್ಮನಾಗ್ತಾಳಾ? ಇಲ್ಲ, ಹೌದಮ್ಮ ನೀನು ಹೇಳೋದು ಸರಿ, ನಮ್ಮ ಕೆಲಸ ಕಷ್ಟದ್ದೇ ಹೊರಟು, ಆದರೆ ಒಂದು ಮಾತ್ರ ಸತ್ಯ ನೋಡು, ನಾವು ಯಾರಿಗೂ ತಲೆ ಬಾಗಿಸ್ಬೇಕಾಗಿಲ್ಲ. ಆದರೆ ನೀವು ನಿಮ್ಮ ಊರಲ್ಲಿ ಯಾವಾಗಲೂ ಪ್ರಲೋಭನೆಗಳಿಗೆ ಅಂಟ್ಕೊಂಡಿರ್ತೀರ. ಇವತ್ತೇನೋ ಸರಿ, ಎಲ್ಲನೂ ಚೆನ್ನಾಗಿದೆ, ಆದರೆ ಮುಂದೆ ಯಾವತ್ತೋ ಒಂದಿನ ನಿನ್ನ ಗಂಡ ಕೆಟ್ಟ ದುಶ್ಚಟಗಳನ್ನು ಕಲಿಬೋದಲ್ವಾ, ಕೆಟ್ಟ ಹೆಂಗಸಿನ ಸಹವಾಸ ಮಾಡ್ಬೋದಲ್ವಾ, ಜೂಜಾಡಿ ಹೆಂಡ ಕುಡಿದು ಈ ಥರ ಹೆಂಗಸರುಗಳ ಸಹವಾಸ ಮಾಡಿ ಸಂಪತ್ತನ್ನೆಲ್ಲ ನಾಶ ಮಾಡ್ಕೊಬೋದಲ್ವಾ. ಇದೆಲ್ಲ ಯಾವಾಗ ಬೇಕಾದರೂ ಆಗ್ಬೋದು ಸಿಟಿನಲ್ಲಿ, ಆದರೆ ನಮ್ಮ ಕಡೆ ಇದೆಲ್ಲ ಸಾಧ್ಯನೇ ಇಲ್ಲ. ಅಷ್ಟೊಂದು ಕೆಲಸ ಕಾರ್ಯ ಇರುತ್ತೆ, ರೈತನ ತಲೆಯಲ್ಲಿ ಇಂಥ ಕೆಟ್ಟ ಆಲೋಚನೆಗಳು ಬರೋದೇ ಇಲ್ಲ ಅಂತ ತಂಗಿ ತನ್ನ ಜೀವನದ ಬಗ್ಗೆ ಸಮರ್ಥನೆ ಮಾಡ್ಕೊತಾಳೆ.
ಹೀಗೆ ಈ ತರ್ಕ ನಡೀತಾ ಇರುತ್ತೆ. ಇವರಿಬ್ಬರ ಈ ತರ್ಕ ವಾದ ವಿವಾದಗಳನ್ನು ಆ ಮನೆಯ ಮೇಲ್ಭಾಗದಲ್ಲಿ ಮಲಗಿದ್ದಂತಹ ಮನೆಯ ಯಜಮಾನ ಪಹೋಮ್ ಕೇಳಿಸ್ಕೊತಾನೆ. ತಂಗಿ ಮಾತಿಗೆ ತಲೆದೂಗ್ತಾನೆ. ಹೌದು, ಈಕೆ ಹೇಳ್ತಾ ಇರೋದು ಸರಿ. ಚಿಕ್ಕಂದಿನಿಂದಲೂ ನಮ್ಮ ಭೂದೇವತೆಯನ್ನು ನಾವು ರೈತರು ಉಳುಮೆ ಮಾಡ್ಕೊತಾ ಬಂದಿದ್ದೀವಿ. ನಮ್ಮಲ್ಲಿ ಈ ಕೆಟ್ಟ ಆಲೋಚನೆಗಳು ಯಾವತ್ತೂ ಕೂಡ ಬಂದದ್ದೇ ಇಲ್ಲ. ಆದರೆ ಒಂದೇ ಒಂದು ತೊಂದರೆ ಏನಂದರೆ ನಮಗೆ ಹೆಚ್ಚು ಭೂಮಿನೇ ಇಲ್ಲ. ಒಂದು ವೇಳೆ ಸಾಕಷ್ಟು ಭೂಮಿ ನನಗೇನಾದರೂ ಇದ್ದಿದ್ರೆ ನಾನು ಯಾವ ದೆವ್ವಕ್ಕೂ ಹೆದರ್ಕೊತಾ ಇರಲಿಲ್ಲ. ಇದು ಪಹೋಮ್ನ ಮನದಾಳದ ಮಾತಾಗಿರುತ್ತೆ. ಇಲ್ಲಿಂದ ಶುರುವಾಗುತ್ತೆ ಕತೆ. ಪಹೋಮ್ ಯಾರು, ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ, ಅವನ ಮುಂದಿನ ನಡೆ ಏನು ಅಂತ. ಈ ಪಹೋಮ್ ಇದ್ದಂತಹ ಹಳ್ಳಿಗೆ ಹತ್ತಿರದಲ್ಲಿ ಒಬ್ಬ ಹೆಂಗಸು ವಾಸವಾಗಿರ್ತಾಳೆ. ಆಕೆ ಹತ್ರ ಸರಿಸುಮಾರು 300 ಎಕರೆಗಳ ಒಂದು ಎಸ್ಟೇಟ್ ಇರುತ್ತೆ, ಜಮೀನಿರುತ್ತೆ. ರೈತರ ಜೊತೆ ಯಾವಾಗಲೂ ಚೆನ್ನಾಗೇ ಇರ್ತಾಳೆ ಆಕೆ. ಯಾಕೆ ಅಂದರೆ ಇವ್ರ ಹತ್ರ ಇದ್ದಂತಹ ಕುದುರೆ, ಹಸು, ಕರುಗಳನ್ನೆಲ್ಲ ಈ ಎಸ್ಟೇಟ್ನಲ್ಲೇ ಮೇಯಿಸ್ತಾ ಇರ್ತಾರೆ ಅವರು. ಮಾಲೀಕರು ರೈತರ ಜೊತೆ ಚೆನ್ನಾಗಿರೋ ಕಾರಣದಿಂದ ಆಕೆ ಏನು ಹೇಳೋಕ್ಕಾಗ್ತಾ ಇರಲಿಲ್ಲ. ಆಕೆ ಏನು ಮಾಡ್ತಾಳೆ, ಒಬ್ಬ ನಿವೃತ್ತ ಸೈನಿಕನನ್ನು ಈ ಎಸ್ಟೇಟ್ ನೋಡ್ಕೊಳ್ಳೋದಕ್ಕೆ ಮೇಲ್ವಿಚಾರಕರನ್ನಾಗಿ ಕೆಲಸಕ್ಕೆ ಇಟ್ಕೊತಾಳೆ. ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು. ರೈತರಿಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ದಂಡ ಹಾಕ್ತಾನೆ ಇದ್ರು. ಆ ರೈತರಲ್ಲಿ ಅತಿ ಹೆಚ್ಚಿನ ದಂಡವನ್ನು ಹಾಕಿಸ್ಕೊಂಡಿರೋನೇ ಈ ಪಹೋಮ್. ಪಾಪ ಪಹೋಮ್ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಅವನ ಕುದುರೆ ಓಡ್ಸ್ ಬೆಳೆದಿರುವಂತಹ ಒಡತಿಯ ಗದ್ದೆಗೆ ನುಗ್ಬಿಡ್ತಾ ಇದ್ವಂತೆ. ಇದು ಸಾಲದು ಅಂತ ಅವನೇ ಸಾಕಿರುವಂತಹ ಹಸುಗಳು ಆಕೆಯ ತೋಟಕ್ಕೆ ನುಗ್ತಾ ಇದ್ದೋ, ಕರುಗಳು ಆ ಹುಲ್ಲುಗಾವಲಲ್ಲಿ ಮೇಯ್ತಾ ಇದ್ದೋ. ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಅವನಿಗೆ ದಂಡ ಹಾಕ್ತಾನೆ ಇದ್ರು. ಗೊಣಕೊಂಡು ಹೆಂಗೋ ದಂಡ ಕಟ್ಟಿ ಮನೆಗೆ ಬರ್ತಾ ಇದ್ದ. ಮನೆಗೆ ಬರೋ ಅಷ್ಟರಲ್ಲಿ ಅವನು ಒಂದು ರೀತಿ ಮನಸ್ಸೇ ಹಾಳಾಗ್ಬಿಡ್ತಾ ಇತ್ತು. ಬೇಸಿಗೆ ಕಾಲ ಪೂರ್ತಿ ಇದೇ ಥರನೇ ಕಳೀತಾ ಇತ್ತು. ಚಳಿಗಾಲ ಬಂದಾಗ ಒಂದು ಸ್ವಲ್ಪ ನಿರಾಳವಾಗಿ ಉಸಿರಾಡ್ತಾ ಇದ್ದ. ಯಾಕಂದರೆ ಆಗ ಹೊರಗಡೆ ದನ ಕರುಗಳನ್ನ ಬಿಡ್ತಾ ಇರಲಿಲ್ಲ, ಮನೆಯಲ್ಲೇ ಕಟ್ಟಾಕಿ ಅದಕ್ಕೆ ಮೇವನ್ನ ತಂದು ಹಾಕ್ತಾ ಇದ್ದ. ಹೀಗಿರ್ಬೇಕಾದ್ರೆ ಒಂದಿನ ಆ ಹೆಂಗಸು ಆ ಎಸ್ಟೇಟ್ನ ಮಾರ್ತಾ ಇದ್ದಾಳೆ. ಅದು ಹೆದ್ದಾರಿಯಲ್ಲಿರುವಂಥ ಹೋಟೆಲ್ ಮಾಲೀಕರಿಗೆ ಅದನ್ನು ಮಾರ್ತಾ ಇದ್ದಾರೆ. ಅದ್ರ ಬಗ್ಗೆ ಚೌಕಾಸಿ ನಡೀತಾ ಇದೆ ಅನ್ನೋ ಸುದ್ದಿ ಈ ಪಹೋಮ್ನ ಕಿವಿಗೆ ಬೀಳುತ್ತೆ. ಇದರಿಂದ ಅಲ್ಲಿರುವಂತಹ ಪಹೋಮ್ನು ಒಳಗೊಂಡಿರುವಂತಹ ಎಲ್ಲ ರೈತರಿಗೂ ಕೂಡ ಒಂದು ರೀತಿ ಆತಂಕ ಉಂಟಾಗುತ್ತೆ. ಯಾಕಂದರೆ ಈಕೆ ಒಂದು ಸ್ವಲ್ಪ ಸಾಧು ಆಗಿದ್ಲು. ಆಗೊಮ್ಮೆ ಈಗೊಮ್ಮೆ ಈಕೆ ಎಸ್ಟೇಟಲ್ಲಿ ದನ ಕರುಗಳು ಮೇಯ್ತಾ ಇದ್ರು ಕೂಡ ಏನೋ ದಂಡ ಹಾಕ್ಬಿಟ್ಟು ಬಿಟ್ಬಿಡ್ತಾ ಇದ್ರು. ಆದರೆ ಈ ಹೋಟೆಲ್ ಮಾಲೀಕ ಏನಾದರೂ ಕೊಂಡ್ಕೊಂಡ್ಬಿಟ್ರೆ ಈ ಮಾಲೀಕಳ ಮೇಲ್ವಿಚಾರಕನಿಗಿಂತಲೂ ಹೆಚ್ಚಿನ ದಂಡ ಹಾಕ್ಬಿಟ್ರೆ ಹೇಗೆ, ನಾವು ಹೇಗೆ ಬದುಕೋದು? ಹೆಚ್ಚಿನ ದಂಡವನ್ನು ನಮ್ಮ ಕೈಲಿ ಬರ್ಸೋದಕ್ಕಾಗೋದಿಲ್ಲ. ಇನ್ನು ನಮ್ಮ ಜೀವನ ಪೂರ್ತಿ ಈ ಎಸ್ಟೇಟ್ ಮೇಲೆ ಅವಲಂಬಿತ ಆಗೋಗ್ಬಿಟ್ಟಿದೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಎಲ್ಲ ರೈತರು ಒಗ್ಗೂಡಿ ಇವರ ಸಮಾಜದ ವತಿಯಿಂದ ಆ ಒಡತಿಯ ಬಳಿ ಹೋಗಿ ಎಸ್ಟೇಟ್ನ ಆ ಹೋಟೆಲ್ ಮಾಲೀಕನಿಗೆ ಮಾರಬೇಡಿ, ನಾವೇ ಕೊಂಡ್ಕೊತೀವಿ, ಆತ ಕೊಡುವಂತಹ ಬೆಲೆಗಿಂತ ಉತ್ತಮ ಬೆಲೆಯನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಆಕೆಯ ಮನವೊಲಿಸಿ ಈ ರೈತ ಸಮುದಾಯದೊಂದಿಗೆ ಎಸ್ಟೇಟ್ನ ಖರೀದಿ ಮಾಡೋದಕ್ಕೆ ಸಂಧಾನವನ್ನು ಮಾಡ್ಕೊತಾರೆ. ಆಕೆನೂ ಒಪ್ಕೊತಾಳೆ. ಎಲ್ಲರೂ ಒಟ್ಟಾಗಿ ಜಮೀನನ್ನು ಖರೀದಿ ಮಾಡಬೇಕು ಅಂತ ಮುಂಚೆ ಮಾತಾಗಿತ್ತಲ್ವ. ಆದರೆ ಈ ರೈತರಲ್ಲೇ ಭಿನ್ನಾಭಿಪ್ರಾಯಗಳು ಉಂಟಾಗಿ ಎಲ್ಲರೂ ಖಾಸಗಿಯಾಗಿ ಸ್ವಲ್ಪ ಸ್ವಲ್ಪ ಜಮೀನುಗಳನ್ನು ಆಕೆಯಿಂದ ಕೊಂಡ್ಕೊತಾರೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜಮೀನನ್ನು ತನ್ನದಾಗಿಸ್ಕೊತಾರೆ. ಪಹೋಮ್ಗೂ ಕೂಡ ಆಸೆ ಉಂಟಾಗುತ್ತೆ, ನನಗೂ ಕೂಡ ನನ್ನದೇ ಆಗಿರುವಂಥ ಸ್ವಂತ ಜಮೀನು ಇರಬೇಕು ಅಂತ. ಅದಕ್ಕೆ ಅವನೇನು ಮಾಡ್ತಾನೆ, ಅವನ ಹತ್ರ ಇದುವರೆಗೂ ಒಂದು 100 ರೂಬೆಲ್ಗಳು, ರಷ್ಯನ್ ದೇಶದ ಕರೆನ್ಸಿ ರೂಬೆಲ್ ಅನ್ನೋದು, ಒಂದು 100 ರೂಬೆಲ್ಗಳಿರ್ತವೆ. ಅದಷ್ಟಕ್ಕೆ ಜಮೀನು ಬರೋದಿಲ್ವಲ್ಲ, ಹಾಗಾಗಿ ಅದಕ್ಕೆ ಏನು ಮಾಡ್ತಾನೆ, ಮರಿ ಕುದುರೆಗಳನ್ನು ತಮ್ಮ ಜೇನು ಹುಟ್ಟುಗಳಲ್ಲಿ ಅರ್ಧದಷ್ಟನ್ನು ಮಾರ್ತಾನೆ. ಮಕ್ಕಳನ್ನು ಜೀತದಾಳುಗಳಾಗಿ ಅಡವಿಟ್ಟು ಕೂಲಿ ದುಡ್ಡನ್ನು ಮುಂಗಡವಾಗಿ ಪಡ್ಕೊತಾನೆ. ಬಾಕಿ ಉಳಿದಿರುವಂಥ ಹಣವನ್ನು ಹೆಂಡತಿಯ ತಮ್ಮನಿಂದ ಇಸ್ಕೊತಾನೆ. ಹೇಗೋ ಎಸ್ಟೇಟ್ನ ಮಾಲೀಕಳಿಂದ ಸರಿಸುಮಾರು 40 ಎಕರೆ ಜಮೀನನ್ನು ಚೌಕಾಶಿ ಮಾಡಿ ಪಡ್ಕೊತಾನೆ. ಅರ್ಧದಷ್ಟು ಹಣವನ್ನು ಫಸ್ಟಿಗೆ ಕೊಟ್ಟಿರ್ತಾನಲ್ವ, ಬಹಳ ಶ್ರಮಪಟ್ಟು ಆ ಜಮೀನಲ್ಲಿ ಸಾಕಷ್ಟು ಬೆಳೆಯನ್ನು ಫಸಲನ್ನು ತೆಗೆದು ಇವನು ಒಂದೇ ವರ್ಷದಲ್ಲಿ ಎಲ್ಲ ಸಾಲವನ್ನು ತೀರಿಸ್ಕೊಂಡ್ಬಿಡ್ತಾನೆ. ಅಕ್ಕಪಕ್ಕ ಜಮೀನಿರೋರಿಗೆ ಇವನು ಬೆಳೆದಿರೋವಂಥ ಬೆಳೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಶುರುವಾಗ್ಬಿಡುತ್ತೆ. ಇವನೇನಪ್ಪ ಇಷ್ಟು ಚೆನ್ನಾಗಿ ಬೆಳೀತಾ ಇದ್ದಾನೆ ಅಂತ. ಅವ್ರೇನು ಮಾಡ್ತಾರೆ, ರಾತ್ರೋರಾತ್ರಿ ಬಂದ್ಬಿಟ್ಟು ಇವನ ಜಮೀನಲ್ಲಿ ಅವ್ರ ದನ ಕರುಗಳನ್ನು ಮೇಯಿಸೋದು, ಕುದುರೆಗಳನ್ನ ಓಡಾಡಿಸ್ಬಿಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ ಅಸೂಯೆ ಪಟ್ಕೊಂಡು. ಪಾಪ ಇವನು ಎಷ್ಟು ಅಂತ ಕ್ಷಮಿಸ್ತಾನೆ ಪಹೋಮು. ನೆರೆಹೊರೆಯವರು ಅಂತ ಸಾಕಷ್ಟು ಸಹಿಸ್ಕೊಂಡ್ರು ಕೂಡ ಕೊನೆಗೊಮ್ಮೆ ಇವನ ತಾಳ್ಮೆ ಕಟ್ಟೆಯೂ ಕೂಡ ಒಡೆದೋಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಇವ್ರ ವಿರುದ್ಧ ದಾವೆಯನ್ನು ಹೂಡ್ತಾರೆ. ಅವರಿಗೆ ದಂಡ ಕೂಡ ಆ ನ್ಯಾಯಾಲಯ ಕೊಡುತ್ತೆ. ಯಾರೆಲ್ಲ ಇವನ ಜಮೀನನ್ನು ಹಾಳು ಮಾಡೋದಕ್ಕೆ ಸಂಚು ಮಾಡ್ಕೊಂಡಿದ್ರಲ್ವ, ಓಡಾಡಿಸಿದ್ರಲ್ವ, ಅವ್ರ ವಿರುದ್ಧ ದಂಡ ಕೂಡ ಹಾಕುತ್ತೆ ಆ ಕೋರ್ಟು. ಪಹೋಮು ನೆರೆಹೊರೆಯವರ ವೈರವನ್ನು ಈ ಥರ ಕಟ್ಕೊತಾನೆ. ಇಷ್ಟಾದಮೇಲೆ ಅವ್ರು ಸುಮ್ಮನಿರ್ತಿದ್ರಾ? ಇಲ್ಲ. ಆಗೊಮ್ಮೆ ಈಗೊಮ್ಮೆ ಪಹೋಮ್ನ ಕಣ್ತಪ್ಪಿಸಿ ಅವನ ಜಮೀನಲ್ಲೇ ದನ ಕರುಗಳನ್ನು ಮೇಯಿಸ್ಬಿಡ್ತಾ ಇದ್ರು. ನಿಂಬೆ ಗಿಡಗಳನ್ನು ಆ ಬುಡ ಸಮೇತವಾಗಿ ಕಿತ್ತು ಬಿಸಾಡ್ತಾಯಿದ್ರು. ಪಹೋಮ್ನಿಗೆ ಮತ್ತಷ್ಟು ಕ್ರೋಧದ ಜ್ವಾಲೆ ಉಕ್ಕಿ ಹರಿದ್ಬಿಡುತ್ತೆ. ಯಾಕೆ ನನಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಇದನ್ನು ಯಾರು ಮಾಡಿರೋರು ಅಂತ ಗೊತ್ತಿಲ್ಲ. ಆದರೂ ಕೂಡ ಸೈಮನ್ನ ಕೆಲಸವೇ ಇರಬೇಕು ಅಂತ ಊಹೆ ಮಾಡಿಕೊಂಡು ಫಸ್ಟು ಅವರ ಸಮುದಾಯಕ್ಕೆ ಈ ವಿಷಯವನ್ನು ಮುಟ್ಟಿಸ್ತಾನೆ. ಕೊನೆಗೆ ಅದನ್ನು ಕೋರ್ಟ್ಗೂ ಕೂಡ ಹಾಕ್ತಾನೆ.
ಯಾರೂ ಕೂಡ ಇವನ ಪರವಾಗಿ ನ್ಯಾಯವನ್ನು ಕೊಡೋದಿಲ್ಲ. ಯಾಕಂದರೆ ಕೋರ್ಟ್ಗೆ ಸಾಕ್ಷಿ ಪುರಾವೆಗಳು ಬೇಕಾಗಿರುತ್ತೆ, ಅದು ಯಾವುದೂ ಇರೋದಿಲ್ವಲ್ಲ. ಹಾಗಾಗಿ ಆ ಸೈಮನ್ನ ಬಿಡುಗಡೆ ಆಗುತ್ತೆ. ಪಹೋಮ್ಗೆ ಮತ್ತಷ್ಟು ಅನ್ಯಾಯ ಆಗುತ್ತೆ. ಯಾಕಂದರೆ ಬೆಳೆ ನಾಶ ಆಗಿದ್ದು ಪಾಪ ಇವಂದೇ ಅಲ್ವಾ. ಆ ಗ್ರಾಮದ ಹಿರಿಯರ ಮತ್ತು ಆ ಹಳ್ಳಿ ಜನಗಳ ಮೇಲೆ ಸಾಕಷ್ಟು ಕುಪಿತನಾಗ್ತಾನೆ. ನಿಮಗೆ ಕೈ ಬಿಸಿ ಮಾಡಿದ್ದಾನೆ ಅವನು, ಅದಕ್ಕೋಸ್ಕರ ಈ ಕಳ್ಳನಿಗೆ ಶಿಕ್ಷೆ ಕೊಡದೆ ಬಿಡುಗಡೆ ಮಾಡಿಬಿಟ್ಟಿದ್ದೀರಾ, ಹಾಗೆ ಬಿಟ್ಬಿಟ್ಟಿದ್ದೀರಾ, ನೀವು ಕೂಡ ನನ್ನ ಕೈ ಹಿಡಿದಿಲ್ಲ ಅಂತ ಅವ್ರ ಬಗ್ಗೆ ಕ್ರೋಧವನ್ನು ತಾಳ್ತಾನೆ. ಇದರಿಂದ ಆ ಪಹೋಮ್ ಆ ಒಂದು ಸಮುದಾಯದ ವಿರುದ್ಧ ವೈರತ್ವವನ್ನು ಕಟ್ಕೊತಾನೆ. ಯಾರಿಗೂ ಕೂಡ ಪಹೋಮ್ನ ಕಂಡ್ರೆ ಆಗ್ತಾನೆ ಇರೋದಿಲ್ಲ. ಸಂಪೂರ್ಣ ಸಮುದಾಯಕ್ಕೇನೆ ನೀವೆಲ್ಲ ಪ್ರಾಮಾಣಿಕರಾಗಿದ್ದಿದ್ರೆ ಈ ಕಳ್ಳನನ್ನು ಬಿಟ್ಬಿಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಯಾವ ಸಮುದಾಯ ತಾನೇ ಒಪ್ಕೊಳ್ಳುತ್ತೆ. ಹಾಗಾಗಿ ಪಹೋಮ್ಗೆ ಆ ಸಮುದಾಯದಲ್ಲಿ ವಾಸ ಮಾಡೋವಂಥದ್ದು ಒಂದು ರೀತಿ ಉಸಿರುಗಟ್ಟುವಂತಹ ವಾತಾವರಣದಲ್ಲಿ ಇದ್ದೀನಿ ಅನ್ನೋ ಥರ ಅನಿಸ್ಬಿಡುತ್ತೆ. ಎಲ್ಲರೊಂದಿಗೆ ಜಗಳ ಮಾಡ್ಕೊತಾನೆ. ಆ ಸಮುದಾಯದವರು ನಿನ್ನ ಮನೆಯನ್ನು ಸುಟ್ಟು ಹಾಕ್ಬಿಡ್ತೀವಿ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಆ ಹಳ್ಳಿಯಲ್ಲೇ ಅಷ್ಟಕ್ಕೂ ಯಾಕೆ, ಆ ಸಮುದಾಯದಲ್ಲೇ ಅತ್ಯಂತ ಸುಖಕರವಾಗಿರುವಂಥ ಜೀವನವನ್ನು ಸಾಗಿಸ್ತಿದ್ದಿದೆ ಈ ಪಹೋಮ್. ಇವನ ಹತ್ರ ಸಾಕಷ್ಟು ಭೂಮಿ ಇದ್ದರೂ ಕೂಡ ಒಂದು ಸಮುದಾಯದಲ್ಲಿ ಸಿಗಬೇಕಾಗಿರುವಂಥ ಸ್ಥಾನಮಾನದ ಒಂದು ಗೌರವ ಈಗ ಕಡಿಮೆ ಆಗ್ತಿದೆ ಅಂತ ಅವನಿಗೆ ಅನಿಸುತ್ತೆ. ಹಾಗೆ ನೆಮ್ಮದಿಯುತವಾಗಿರುವಂಥ ಜೀವನವನ್ನು ನಡೆಸ್ತಾ ಇರೋದಿಲ್ಲ ಇವನು. ಅಕ್ಕಪಕ್ಕದವ್ರ ಹತ್ರ ಚೆನ್ನಾಗಿದ್ರೆ ತಾನೇ ನೆಮ್ಮದಿಯುತವಾಗಿರುವಂಥ ಜೀವನ ನಡೆಸೋದಕ್ಕೆ ಸಾಧ್ಯ ಆಗೋದು. ಇವನು ಎಲ್ಲ ಕಡೆನೂ ಜಗಳ ಮಾಡ್ಕೊಂಡು ಬಂದಿದ್ದಾನೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವನಿಗೆ ಒಂದು ವಿಷಯ ಕಿವಿಗೆ ಬೀಳುತ್ತೆ. ಇಲ್ಲಿರುವಂಥ ಅನೇಕ ಜನರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅನ್ನೋ ಗಾಳಿ ಮಾತು ಕಿವಿಗೆ ಬರುತ್ತೆ. ಯಾಕಂದರೆ ಇಲ್ಲಿ ಸಾಕಷ್ಟು ಭೂಮಿ ಇರೋದಿಲ್ಲ, ಹಸುಗಳನ್ನು ಮೇಯಿಸೋದಕ್ಕೆ ಹುಲ್ಲುಗಾವಲು ಇಲ್ಲ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಯಾಕೆ ಬದುಕಬೇಕು, ಬೇರೆ ಕಡೆ ಹೋಗೋಣ ಅಂತ ಅನೇಕ ಜನರು ಸ್ಥಳಾಂತರವನ್ನು ಹೊಂದುತ್ತಾ ಇರ್ತಾರೆ. ನೋಡಿ, ಪಹೋಮ್ಗೂ ಕೂಡ ಅಷ್ಟಾಗಿ ಸರಿಯಾಗಿರುವಂಥ ವಾತಾವರಣ ಇಲ್ಲಿಲ್ಲ. ಆದರೆ ತನ್ನದೇ ಜಮೀನಿದೆ, ತನ್ನದೇ ಮನೆ ಇದೆ, ಇದೆಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಹೇಗೆ ಹೋಗೋದು? ಇಲ್ಲ ಅಲ್ವಾ. ಈ ವಿಚಾರ ನನಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಆದರೂ ಕೂಡ ಬೇರೆ ಕಡೆ ಹೋಗುವಂಥ ಆಲೋಚನೆ ಅವನ ಮನಸ್ಸಲ್ಲಿ ಬಂದಿರುತ್ತೆ. ಹೀಗಿರಬೇಕಾದ್ರೆ ಒಂದಿನ ಅವನು ಪಹೋಮ್ ಮನೆಯಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಒಬ್ಬ ರೈತ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಅತಿಯಾದ ಆಯಾಸದಿಂದ ಈ ಪಹೋಮ್ನ ಮನೆಗೆ ಬಂದು ಇವತ್ತು ರಾತ್ರಿ ಇಲ್ಲೇ ತಂಗ್ಲಾ ಅಂತ ಕೇಳ್ಕೊತಾನೆ. ಇವನು ಕೂಡ ಒಪ್ಕೊತಾನೆ. ಆ ರಾತ್ರಿ ಊಟ ಎಲ್ಲ ಮಾಡಿ ಆದಮೇಲೆ ಈ ರೈತನ ಜೊತೆ ಪಹೋಮ್ ಮಾತಾಡ್ತಾನೆ. ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ ಅಂತ. ಆಗ ದಾರಿ ಹೊಕ್ಕ ಹೇಳ್ತಾನೆ, ನಾನು ಬಹುದೂರದ ಓಲ್ಗಾ ಪ್ರದೇಶದಿಂದ ಬರ್ತಾ ಇದ್ದೀನಿ, ನಾನು ಅಲ್ಲೇ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಒಂದಕ್ಕೊಂದು ಪ್ರಶ್ನೆ ಮಾತುಗಳು ಬೆರೆತು ಈ ಸಂಭಾಷಣೆ ಮುಂದುವರಿಯುತ್ತೆ. ಇವಾಗ ಮತ್ತೆ ದಾರಿ ಹೊಕ್ಕ ಹೇಳ್ತಾನೆ, ಈ ಹಳ್ಳಿಯಿಂದನೂ ತುಂಬ ಜನ ಬಂದಲ್ಲಿ ನೆಲೆಸಿದ್ದಾರೆ. ಅವರೆಲ್ಲ ಸಮುದಾಯಕ್ಕೆ ಈಗ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆಲ್ಲರಿಗೂ ತಲಾ 25 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಗೊತ್ತಾ. ಅಲ್ಲಿ ಭೂಮಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಬೆಳೆದಿರೋಂತಹ ರೈತನ ಧಾನ್ಯದ ಪೈರು ಕುದುರೆಯಷ್ಟು ಎತ್ತರವಾಗಿದ್ದಾವೆ. 5 ಹಿಡಿ ಹುಲ್ಲು ಕುಯ್ದರೆ ಸಾಕು, ಅದು ಒಂದು ಕಂತೆ ಆಗುತ್ತೆ. ನೋಡು, ಒಬ್ಬ ರೈತ ಬರೀ ಗೈಯಲ್ಲಿ ಬಂದಿದ್ದ. ಅವನ ಹತ್ರ ಇವಾಗ 6 ಕುದುರೆ, 2 ಹಸುಗಳಿದ್ದಾವೆ. ಅದೆಲ್ಲ ಅವನ ಸ್ವಂತದ್ದು ಗೊತ್ತಾ ಅಂತ ದಾರಿ ಹೊಕ್ಕ ಆ ಓಲ್ಗಾ ಪ್ರದೇಶದ ಭೂಮಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಪಹೋಮ್ಗೆ ಒಂದು ರೀತಿ ಆಸೆ ಆವರಿಸ್ಕೊಂಡ್ಬಿಡುತ್ತೆ. ಹೌದಾ, ಅಷ್ಟು ಚೆನ್ನಾಗಿದೆಯಾ ಅಲ್ಲಿ ಅಂತ. ಮತ್ತು ಪಹೋಮ್ ಈಗೂ ಯೋಚನೆ ಮಾಡ್ತಾನೆ. ನೋಡಿ, ಅಲ್ಲ, ನಾನು ಬೇರೆ ಕಡೆ ಅಷ್ಟೊಂದು ಸುಖವಾಗಿರ್ಬೋದು ಅಂತ ಆದರೆ ಈ ಇಕ್ಕಟ್ಟಿನ ನರಕವನ್ನು ನಾನು ಯಾಕೆ ಅನುಭವಿಸ್ಬೇಕು? ಇಲ್ಲಿರೋಂತಹ ನನ್ನ ಮನೆ ಜಮೀನನ್ನು ಮಾರ್ಬಿಟ್ಟು ಅದರಲ್ಲಿ ಬಂದಿರೋಂಥ ಹಣದಿಂದ ನಾನು ಅಲ್ಲೋಗಿ ಹೊಸ ಮನೆಯನ್ನು ಕಟ್ಕೊಂಡು ಹೊಸದಾಗಿರೋಂಥ ಜೀವನವನ್ನು ಯಾಕೆ ಮಾಡಬಾರ್ದು? ಎಲ್ಲ ಹೊಸದಾಗಿರುತ್ತೆ. ಈ ಹಾಳಾದ ಜನಸಂದಣಿಯಲ್ಲಿ ಯಾವಾಗಲೂ ತೊಂದರೆನೇ. ಆದರೆ ನಾನೇ ಮೊದಲು ಖುದ್ದಾಗಿ ಅಲ್ಲಿ ಹೋಗಿ ನೋಡ್ಬಿಟ್ಟು ಬರಬೇಕು. ಈ ಥರ ಯೋಚನೆ ಮಾಡ್ತಾನೆ. ಬೇಸಿಗೆಯ ಹೊತ್ತಿಗೆ ಆತ ಹೊರಡೋದಕ್ಕೂ ಕೂಡ ಸಿದ್ಧವಾಗಿಬಿಡ್ತಾನೆ. ಓಲ್ಗಾ ಪ್ರದೇಶ ತುಂಬ ದೂರ ಇದೆಯಲ್ವಾ, ಹಾಗಾಗಿ ಕಾಲ್ನಡಿಗೆಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವನೇನು ಮಾಡ್ತಾನೆ, ಓಲ್ಗಾ ನದಿಯಲ್ಲಿ ಒಂದು ಹಡಗಿನಲ್ಲಿ ಕುತ್ಕೊಂಡು ಸುಮಾರದವರೆಗೆ ಪ್ರಯಾಣವನ್ನು ಮಾಡ್ತಾನೆ. ಅಲ್ಲಿಂದ 300 ಮೈಲಿ ಕಾಲ್ನಡಿಗೆಯಲ್ಲಿ ಹೋಗಿ ಕೊನೆಗೂ ಆ ಪ್ರದೇಶವನ್ನು ಮುಟ್ತಾನೆ, ಓಲ್ಗಾ ಪ್ರದೇಶವನ್ನು. ಅಲ್ಲಿ ಎಲ್ಲ ಆ ಅಪರಿಚಿತ ವ್ಯಕ್ತಿ ಹೇಳಿದ್ನಲ್ವಾ, ಅದೇ ಥರನೇ ಇರುತ್ತೆ. ರೈತರಿಗೆ ಬೇಕಾದಷ್ಟು ಭೂಮಿ ಇತ್ತು. ಪ್ರತಿಯೊಬ್ಬರಿಗೂ ಸಮುದಾಯದ 25 ಎಕರೆ ಜಮೀನಿತ್ತು. ಅದೆಲ್ಲ ರೈತನದೇ ಆಗಿತ್ತು. ಯಾರ ಬಳಿ ದುಡ್ಡಿತ್ತೋ ಅವರು ಆ ಭೂಮಿಯನ್ನು ಕೊಂಡ್ಕೊಳ್ಬೋದಾಗಿತ್ತು. 3 ರೂಬೆಲ್ಗಳಿಗೆ 1 ಎಕರೆ ಅಂತೆ ತನಗೆ ಎಷ್ಟು ಭೂಮಿ ಬೇಕೋ ಅಷ್ಟು ಸಿಕ್ತಿತ್ತು ಅಲ್ಲಿ. ಇದೆಲ್ಲವನ್ನು ಕಣ್ಣಾರೆ ನೋಡಿ ಪಹೋಮ್ಗೆ ಒಂದು ರೀತಿಯ ಆನಂದ ಆಗುತ್ತೆ. ನಾನಿಲ್ಲಿ ಬಂದು ವಾಸ ಮಾಡ್ಬೋದು ಅಂತ ಅನಿಸುತ್ತೆ. ತನ್ನ ಹಳ್ಳಿಗೆ ವಾಪಸ್ ಹಿಂತಿರುಗಿ ತನ್ನ ಮನೆ ಜಮೀನು ದನಕರುಗಳನ್ನೆಲ್ಲ ಲಾಭಕ್ಕೆ ಮಾರಿ ಆ ಹಳ್ಳಿಯ ಸಮುದಾಯದಿಂದ ಸದಸ್ಯತ್ವದ ಬಿಡುಗಡೆಯನ್ನು ಪಡ್ಕೊಂಡು ಈ ಓಲ್ಗಾ ಪ್ರದೇಶಕ್ಕೆ ಬಂದು ನೆಲೆಸ್ತಾನೆ, ಸಕುಟುಂಬ ಪರಿವಾರ ಸಮೇತವಾಗಿ. ನೋಡಿ, ಈ ದೊಡ್ಡ ಹಳ್ಳಿಯ ಸಮುದಾಯದಲ್ಲಿ ತನ್ನ ಸದಸ್ಯತ್ವವನ್ನು ಪಡ್ಕೊಬೇಕಾಗಿತ್ತಲ್ವ. ಹಾಗಾಗಿ
ಅಲ್ಲಿನ ಹಿರಿಯರಿಗೆ ಔತಣವನ್ನು ಮಾಡಿಸಿ ತನಗೆ ಬೇಕಾಗಿರುವಂಥ ಎಲ್ಲ ಕಾಗದ ಪತ್ರಗಳನ್ನು ಅವರಿಂದ ಪಡ್ಕೊತಾನೆ. ಆ ಸಮುದಾಯ ಕೂಡ ಈತನಿಗೆ ಮತ್ತು ಇವನ ಮಕ್ಕಳ ಉಪಯೋಗಕ್ಕೋಸ್ಕರ ಒಟ್ಟು 125 ಎಕರೆ ಜಮೀನನ್ನು ಕೊಡುತ್ತೆ. ಇವೆಲ್ಲ ಒಂದೇ ಕಡೆ ಇರೋದಿಲ್ಲ ನೋಡಿ, 125 ಎಕರೆ ಜಮೀನು ಪೂರ್ತಿಯಾಗಿ ಬೇರೆ ಬೇರೆ ಸ್ಥಳದಲ್ಲಿ ಇತ್ತು ಇವೆಲ್ಲ. ಇದಿಷ್ಟೇ ಅಲ್ಲದೆ ಸಮುದಾಯದ್ದೇ ಆಗಿರುವಂಥ ಹುಲ್ಲುಗಾವಲನ್ನು ಯಾರು ಬೇಕಾದರೂ ಉಪಯೋಗಿಸ್ಕೊಬೋದಾಗಿತ್ತು ಆ ಸಮುದಾಯದವರು. ಇಲ್ಲಿಗೆ ಬಂದಮೇಲೆ ಆ ಹಿಂದೆ ಜೀವನ ಮಾಡ್ತಿದ್ನಲ್ವ, ಅದಕ್ಕಿಂತ ತುಂಬಾ ಶ್ರೀಮಂತವಾಗಿ ಅತ್ಯುತ್ತಮವಾಗಿರುವಂಥ ಜೀವನವನ್ನು ಕಟ್ಕೊತಾನೆ. ಅಲ್ಲಿಗಿಂತ 3ರಷ್ಟು ಭೂಮಿ ಇಲ್ಲಿ ಇವಂದಾಗುತ್ತೆ. ಜೋಳದ ಬೆಳೆಗೆ ಹೇಳಿ ಮಾಡಿಸಿರುವಂಥ ಭೂಮಿ ಅದಾಗಿರುತ್ತೆ. 10 ಪಟ್ಟು ಶ್ರೀಮಂತನಾಗ್ತಾನೆ ನೋಡಿ ಇಲ್ಲಿಗೆ ಬಂದಮೇಲೆ, ಹೋಲ್ಕಾ ಪ್ರದೇಶಕ್ಕೆ ಬಂದಮೇಲೆ. 125 ಎಕರೆ ಜಮೀನಿದ್ರೂ ಕೂಡ ಇವನು ಎಲ್ಲ ಭೂಮಿಲೂ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ಸಮುದಾಯದವ್ರದ್ದೇ ಕೆಲವೊಂದಿಷ್ಟು ರೀತಿ ನೀತಿಗಳಿರ್ತಾವಲ್ವ. ಹಾಗಾಗಿ ಗೋಧಿ ಬೆಳೆಯೋದಕ್ಕೆ ಒಂದಿಷ್ಟು ಜಮೀನು ಅಂತ ಒಂದ್ಸತಿ ಬೆಳೆ ಬೆಳೆದಾದ್ಮೇಲೆ ಅದರಲ್ಲಿ ಹುಲ್ಲುಗಾವಲನ್ನು ಹುಲ್ಲನ್ನು ಬೆಳೆಸ್ತಾ ಇದ್ರು. ಅದು ಸಂಪೂರ್ಣವಾಗಿ ಬೆಳೆದಾದ್ಮೇಲೆ ನೆಕ್ಸ್ಟ್ ವರ್ಷ ಅದರಲ್ಲಿ ಬೆಳೆಯನ್ನು ಬೆಳಿಬೋದಾಗಿತ್ತು. ಈ ಥರ ಒಂದು ನಿಯಮವನ್ನು ಇಟ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಪಹೋಮ್ಗೆ ಸಾಕಷ್ಟು ಬೆಳೆಯನ್ನು ಬೆಳೆಯುವಂಥ ಕನಸಾಗೆ ಉಳಿಯುತ್ತೆ ಇಲ್ಲೂ ಕೂಡ. ಅದೇ ಶ್ರೀಮಂತ ಆಗ್ತಾನೆ. ಬೇರೆ ಬೇರೆ ಗುತ್ತಿಗೆದಾರರ ಜಮೀನಲ್ಲಿ ತನ್ನ ಬೆಳೆಗಳನ್ನು ಬೆಳ್ಕೊಂಡು ಇಲ್ಲಿಗೆ ಬಂದ 3 ವರ್ಷದಲ್ಲಿ ಅಲ್ಲಿಗಿಂತ 10 ಪಟ್ಟು ಶ್ರೀಮಂತ ಆಗ್ತಾನೆ ನೋಡಿ. ಗುತ್ತಿಗೆದಾರರಿಗೆ ಏನು, ಹೇಗಾದರೂ ಮಾಡಿ ಕಂದಾಯ ಕಟ್ಟಬೇಕಾಗಿತ್ತಲ್ವ. ಹಾಗಾಗಿ ಅವ್ರಿಗೆ ಬಂದಿರುವಂಥ ಜಮೀನನ್ನು ಈ ಶ್ರೀಮಂತರಿಗೆ ಗುತ್ತಿಗೆಗಾಗಿ ಜಮೀನನ್ನು ಕೊಟ್ಬಿಡ್ತಾಯಿದ್ರು. ಈ ಶ್ರೀಮಂತರು, ಅದರಲ್ಲಿ ಪಹೋಮ್ ಕೂಡ ಒಬ್ಬ, ಈ ಗುತ್ತಿಗೆದಾರರಿಂದ ಜಮೀನನ್ನು ಪಡ್ಕೊಂಡು 1 ವರ್ಷಕ್ಕೆ ಅಂತ ಗುತ್ತಿಗೆ ಪಡ್ಕೊಂಡು ಅಲ್ಲಿ ಗೋಧಿ ಬೆಳೆಗಳನ್ನು ಬೆಳ್ಕೊತಾ ಇದ್ರು. ಇವನು ಸಿಕ್ಕಿರುವಂತಹ ಈ ಗುತ್ತಿಗೆ ಭೂಮಿ ಇವನ ಮನೆಯಿಂದ ಅಥವಾ ಇವನು ವಾಸವಾಗಿರುವಂಥ ಹಳ್ಳಿಯಿಂದ ಸಾಕಷ್ಟು ದೂರ ಇತ್ತು. ಎಷ್ಟೇ ಬೆಳೆಯನ್ನು ಬೆಳೆದ್ರೂ ಕೂಡ ಅದನ್ನು ಮನೆಗೆ ಸಾಗಿಸ್ಬೇಕಾದ್ರೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದ. ಈ ಪೇಚಾಟದಲ್ಲಿ ಸಾಕಷ್ಟು ಬಾರಿ ಅವನಿಗನ್ಸುತ್ತೆ, ಸ್ವತಂತ್ರವಾಗಿ ನಂದೇ ಆಗಿರುವಂಥ ಜಮೀನಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಈ ಥರ ಕಷ್ಟವನ್ನು ಅನುಭವಿಸೋವಂಥ ಪ್ರಮೇಯನೇ ಬರ್ತಾ ಇರಲಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಇದಕ್ಕೂ ಕೂಡ ಮುಂದೆ ಕೈ ಹಾಕ್ತಾನೆ. ಸಮೃದ್ಧ ಬೆಳೆಯಿಂದ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡ ಕೂಡಿಡ್ತಾ ಬರ್ತಾ ಇರ್ತಾನೆ. ಪ್ರತಿ ವರ್ಷ ಈ ಗುತ್ತಿಗೆ ಪಡೆಯುವಂತಹ ಈ ಹೊಡೆದಾಟ ಅವನಿಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಅಷ್ಟಾಗಿ ಅದೆಲ್ಲ ಇಷ್ಟನೇ ಆಗ್ತಿರಲಿಲ್ಲ ಅವನಿಗೆ. ಎಲ್ಲೇ ಒಳ್ಳೊಳ್ಳೆ ಭೂಮಿ ಕಂಡ್ರೂ ಕೂಡ ಅದು ನಮಗೆ ಬೇಕು ಅಂತ ಎಲ್ಲ ರೈತರು ಆ ಭೂಮಿ ಮೇಲೆ ಮುಗಿ ಬೀಳ್ತಾ ಇದ್ರಂತೆ, ಗುತ್ತಿಗೆದಾರರ ಹತ್ರ ಬೇಡಿಕೆಯನ್ನು ಇಟ್ಟು, ನಾನು ಹೆಚ್ಚಿಗೆ ಅಮೌಂಟ್ ಕೊಡ್ತೀನಿ, ನನಗೆ ಕೊಡು ಈ ಭೂಮಿನ ಅಂತ. ಈ ಥರದ ಸಮಸ್ಯೆ ತಲೆದೋರಿದಾಗ ಪಹೋಮ್ ಏನು ಮಾಡ್ತಾನೆ, ಅವನು ಮತ್ತು ಇನ್ನೊಬ್ಬ ವ್ಯಾಪಾರಿ ಸೇರಿಕೊಂಡು ಡಬಲ್ ಟ್ರಿಬಲ್ ಹಣವನ್ನು ಕೊಟ್ಟು ಗುತ್ತಿಗೆಗೋಸ್ಕರ ಭೂಮಿ ಇಸ್ಕೊತಾ ಇದ್ರಲ್ವ, ಆ ಭೂಮಿಯನ್ನು ಇವ್ರು ತಮ್ಮದಾಗಿಸ್ಕೊಂಡು ರೈತರ ಹುಲ್ಲುಗಾವಲುಗಳನ್ನು ಕೊಂಡ್ಕೊತಾರೆ. ಯಾರು? ಪಹೋಮ್ ಮತ್ತು ಮತ್ತೊಬ್ಬ ವ್ಯಾಪಾರಿ. ಇದು ಸಮುದಾಯದವರು ಏನು ನಿಯಮ ಅಂತ ಹಾಕ್ಕೊಂಡಿದ್ರಲ್ವ, ಅದಕ್ಕೆ ವಿರುದ್ಧವಾಗಿರೋವಂಥದ್ದು. ಈ ರೈತರು ಹೋಗಿ ಸಮುದಾಯಕ್ಕೆ ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಮಾಡಬಾರ್ದು ಅಂತ. ಯಾಕಂದರೆ ಒಬ್ಬರು ಮಾತ್ರ ಈ ಥರ ಭೂಮಿಯನ್ನು ಖರೀದಿ ಮಾಡಬೇಕಾಗಿತ್ತು, ಜಂಟಿಯಾಗಿ ಅಲ್ಲ. ಈ ಒಂದು ಘಟನೆ ಪಹೋಮ್ಗೆ ತುಂಬಾ ಬೇಸರವನ್ನು ತರಿಸುತ್ತೆ. ಹೇಗಾದರೂ ಮಾಡಿ ನಾನು ಸ್ವಂತ ಭೂಮಿಯನ್ನು ಮಾಡ್ಕೊಳ್ಳೇಬೇಕು ಅನ್ನೋ ಛಲ ಹುಟ್ಟಾಕುತ್ತೆ ಇದು. ಮುಂದೆ ಏನು ಮಾಡ್ತಾನೆ, ಸಾಕಷ್ಟು ಜಮೀನಿರುವಂಥ ರೈತನನ್ನು ಹುಡುಕಾಡ್ತಾನೆ. ಅವನಿಗೆ ಸಿಗ್ತಾರೆ 1300 ಎಕರೆಗಳಷ್ಟು ಭೂಮಿ ಇರುವಂಥ ಒಬ್ಬ ರೈತ ಸಿಗ್ತಾರೆ. ಅವ್ರ ಹತ್ರ ಪಹೋಮು ಹಾಗೋ ಹೀಗೋ ಚೌಕಾಶಿ ಮಾಡಿ 1500 ರೂಬೆಲ್ಗಳಿಗೆ 13 ಎಕರೆ ಜಮೀನು ಅಂತ ದೃಢಪಡಿಸ್ಕೊತಾನೆ. ಮೊದಲು ಹಣವನ್ನು ಸ್ವಲ್ಪ ಭಾಗ ಕೊಟ್ಟು ನಂತರದ ಹಣವನ್ನು ಪೂರ್ತಿ ಅಂದರೆ ಕಂತಲ್ಲಿ ಕಟ್ಕೊಂಡು ಹೋಗೋ ಥರ ತೀರ್ಮಾನ ಮಾಡ್ಕೊತಾರೆ. ಕಾಗದ ಪತ್ರಗಳ ಮೇಲೆ ರುಜು ಹಾಕಬೇಕಾಗಿರುತ್ತೆ. ದಾಖಲೆಗಳೆಲ್ಲ ಸಿದ್ಧಪಡಿಸ್ಕೊಳ್ಳೋದಕ್ಕೆ ಟೈಮ್ ತೊಗೊಂಡಿರ್ತಾನೆ ಪಹೋಮ್. ಈ ಮಧ್ಯೆ ಏನಾಗುತ್ತೆ ಅಂದರೆ, ಮತ್ತೆ ಒಬ್ಬ ದಾರಿ ಹೋಕ ತನ್ನ ಕುದುರೆಗೆ ಮೇವು ಬೇಕು ಅಂತ ಪಹೋಮ್ನ ಮನೆಯ ಬಳಿಗೆ ಬರ್ತಾನೆ. ಬೇರೆ ದಾರಿ ಹೋಕ, 2ನೇ ದಾರಿ ಹೋಕ. ಪಹೋಮು ಅವನಿಗೆ ಸಹಾಯ ಮಾಡ್ತಾನೆ. ಹೀಗೆ ಮಾತುಕತೆ ಬೆಳೆದು, ಬಷ್ಕೀರ್ ರಾಜ್ಯದಿಂದ ನಾನು ವಾಪಸ್ ಬರ್ತಾ ಇದ್ದೀನಿ, ನಾನು ಕೇವಲ 1000 ರೂಬೆಲ್ಗಳಿಗೆ 13,000 ಎಕರೆ ಜಮೀನನ್ನು ಅಲ್ಲಿ ಕೊಂಡ್ಕೊಂಡಿದ್ದೀನಿ ಅನ್ನೋ ವಿಷಯವನ್ನು ಪಹೋಮ್ಗೆ ಈ ದಾರಿ ಹೋಕ ಹೇಳ್ತಾನೆ. ಈ ವಿಷಯ ಕೇಳಿ ಪಹೋಮ್ಗೆ ಒಂದು ರೀತಿ ಆಶ್ಚರ್ಯ. ಏನು, ಕೇವಲ 1000 ರೂಬೆಲ್ಗಳಿಗೆ 13,000 ಎಕರೆ ಜಮೀನು ಕೊಂಡ್ಕೊಂಡ್ಯಾ, ಯಾವ ಥರ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಆ ವ್ಯಾಪಾರಿ, ಅಯ್ಯೋ ಅದೇನು ಕಷ್ಟ ಅಲ್ಲ ಬಿಡಿ, ಅಲ್ಲಿನ ಮುಖ್ಯಸ್ಥರೊಂದಿಗೆ ಸ್ನೇಹ ಬೆಳೆಸೋದೇ ಮೊದಲನೇ ಕೆಲಸ. ನಾನು 100 ರೂಬೆಲ್ ಬೆಲೆ ಬಾಳುವಂತಹ ಗೌನುಗಳನ್ನು ಮತ್ತು ರತ್ನಗಂಬಳಿಗಳನ್ನು ಅವ್ರಿಗೆ ತೊಗೊಂಡೋಗಿ ಕೊಟ್ಟೆ. ಜೊತೆಗೆ ಒಂದು ಸ್ವಲ್ಪ ಚಹಾ ಪುಡಿ, ಹಾಗೆ ಅಲ್ಲಿ ಯಾರು ಕುಡಿತಾ ಇದ್ರೋ ಅಂಥವರಿಗೆ ದ್ರಾಕ್ಷಾ ರಸವನ್ನು ಕೊಂಡ್ಕೊಂಡೋಗಿ ಕೊಟ್ಟೆ. ಹಾಗಾಗಿ ನನಗೆ 2 ಕುಪ್ಪೆಗೆ 1 ಎಕರೆಯಂತೆ ಸಾಕಷ್ಟು ಜಮೀನು ಸಿಕ್ತು. ಇಲ್ಲಿ ನೋಡು, ಇದೇ ಅದರ ಕಾಗದ ಪತ್ರಗಳು. ಅಲ್ಲದೆ ಆ ಜಾಗ ನದಿಗೆ ಸಮೀಪದಲ್ಲಿದೆ. ಇಡೀ ಹುಲ್ಲುಗಾವಲನ್ನು ಇದುವರೆಗೂ ಯಾರೂ ಕೂಡ ಉತ್ತಿಲ್ಲ ಗೊತ್ತಾ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದಂಥ ಪಹೋಮ್ಗೆ ಮತ್ತಷ್ಟು ಆಸೆ ಉಂಟಾಗುತ್ತೆ. ಹೌದಾ, ನಾನು ಇಲ್ಲಿ ಇಷ್ಟೊಂದು ಭೂಮಿ ಬೇಕು ಅಂತ ಹಂಬಲಿಸ್ತಾ ಇದ್ದೀನಿ, ಅಲ್ಲಿ ಉಳುಮೆ ಮಾಡೋರೇ ಯಾರೂ ಇಲ್ವಾ ಅಂತ ಮನಸ್ಸಲ್ಲೇ ಅನ್ಕೊತಾನೆ. ಮತ್ತೆ ವ್ಯಾಪಾರಿ ಮಾತಾಡ್ತಾ ಇದ್ದಾನೆ, ಇದಷ್ಟೇ ಅಲ್ಲ, ನೀನು 1 ವರ್ಷ ಸಂಪೂರ್ಣವಾಗಿ ನಡೆದರೂ ಕೂಡ ಮುಗಿಯೋದಷ್ಟು ಭೂಮಿ ಆ ಬಷ್ಕೀರಿಗಳ ಹತ್ರ ಇದೆ. ಅವರು ಕುರಿಗಳಷ್ಟೇ ಸಾಧು ಪಾಪ.
ಅವ್ರ ಹತ್ರ ಬೇಕಿದ್ರೆ ಬಹುಮಟ್ಟಿಗೆ ಹಾಗೆಯೇ ಭೂಮಿಯನ್ನು ಪಡ್ಕೊಳ್ಬಹುದು ನೋಡು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಪಹೋಮ್ ಮನಸ್ಸಲ್ಲಿ ಇವಾಗ ಏನು ನಡೀತಾ ಇರುತ್ತೆ, ಆಹಾ ಈ ವ್ಯಾಪಾರಸ್ಥ ಎಷ್ಟು ಒಳ್ಳೆ ವಿಷಯವನ್ನು ಹೇಳ್ದ, ನನ್ನಲ್ಲಿರುವಂಥ 1000 ರೂಬೆಲ್ಗಳಿಗೆ ಕೇವಲ ಕವಡೆ ಕಾಸಿನಷ್ಟು ಎಕರೆ ಜಮೀನು ಕೊಳ್ಳೋದಷ್ಟೇ ಅಲ್ಲದೆ ಸಾಲವನ್ನು ಹೊತ್ಕೊಬೇಕು ಬೇರೆ. ಇಷ್ಟೇ ಹಣವನ್ನು ಕೊಟ್ಟರೆ ನನಗೆ ಇದಕ್ಕಿಂತ 10 ಪಟ್ಟು ಸಂಪಾದನೆ ಮಾಡ್ಬೋದಲ್ವಾ. ಇದೇ ಸರಿ ಅಂತ ಆ ವ್ಯಾಪಾರಿ ಹತ್ರ ಬಷ್ಕಿರಿಗಳ ರಾಜ್ಯಕ್ಕೆ ಹೋಗುವಂಥ ದಾರಿಯನ್ನು ಕೇಳ್ಕೊತಾನೆ. ಅಲ್ಲದೆ ತಾನೊಬ್ಬನೇ ಅಲ್ಲಿಗೆ ಹೋಗಿ ಬರೋದಕ್ಕೂ ಕೂಡ ನಿರ್ಧಾರವನ್ನು ಮಾಡ್ಕೊತಾನೆ. ಯಾಕಂದರೆ ಮುಂಚೆ ಮಾಡಿದ್ದು ಅದೇ ಅಲ್ವಾ, ಹೋಗಿ ಆ ಜಾಗವನ್ನು ನೋಡ್ಕೊಂಡು ಬರ್ತಾನೆ. ಅಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿದೆಯಾ, ಈ ವ್ಯಕ್ತಿ ಹೇಳಿರೋಂಥದ್ದೆಲ್ಲ ಸತ್ಯನ ಅಂತ ತಿಳ್ಕೊಂಬರೋದಕ್ಕೆ ಈಗ ಒಬ್ಬನೇ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಹೆಂಡತಿಗೆ ವಹಿಸ್ತಾನೆ. ತನ್ನ ಸಹಾಯಕ್ಕೆ ಬೇಕಾಗಿರುವಂಥ ಒಬ್ಬ ಸಹಾಯಕನನ್ನು ಕರ್ಕೊಂಡು ಬಷ್ಕಿರಿಗಳ ರಾಜ್ಯದ ಕಡೆ ದಾರಿಯನ್ನು ಹಿಡಿತಾನೆ. ಹೋಗಬೇಕಾದ್ರೆ ಆ ವ್ಯಕ್ತಿ ಹೇಳಿದ್ದ ಅಲ್ವಾ, ಚಹಾದ ಪೆಟ್ಟಿಗೆ ಮತ್ತು ರತ್ನಗಂಬಳಿ ಈ ಎಲ್ಲವನ್ನು ಕೊಂಡ್ಕೊತಾನೆ. ಬಷ್ಕಿರಿಗಳಿಗೆ ಉಡುಗೊರೆ ರೂಪದಲ್ಲಿ ಇವನ್ನೆಲ್ಲ ಕೊಡಬೇಕು ಅಂತ. ಸರಿಸುಮಾರು 300 ಮೈಲಿಗಳಷ್ಟು ದೂರ ಪ್ರಯಾಣ ಮಾಡಿ ಆದಮೇಲೆ ಬಷ್ಕಿರಿಗಳ ಗುಡಾರವನ್ನು ತಲುಪ್ತಾರೆ. ಆ ವ್ಯಕ್ತಿ ಹೇಳಿದ ಎಲ್ಲವೂ ಸತ್ಯ ಅಂತ ಇವನಿಗೆ ಇವಾಗ ಅನಿಸುತ್ತೆ. ನದಿಯ ಪಕ್ಕದಲ್ಲಿ ವಿಶಾಲವಾಗಿರುವಂಥ ಹುಲ್ಲುಗಾವಲಿನಲ್ಲಿ ಅವರು ಗುಡಾರಗಳನ್ನು ಹಾಕ್ಕೊಂಡಿರ್ತಾರೆ. ಇವ್ರು ಯಾವತ್ತೂ ಉಳುಮೆಯನ್ನು ಮಾಡಿದವರೇ ಅಲ್ಲ, ಒಂದು ರೀತಿ ವಿಲಾಸಿ ಜೀವನವನ್ನು ಮಾಡ್ತಾ ಇದ್ದವರು ಈ ಬಷ್ಕಿರಿಗಳು. ಬಹಳ ಮುಗ್ಧರು, ಸ್ವಭಾವತಃ ಒಳ್ಳೆಯವರಾಗಿರ್ತಾರೆ ಇವರು. ಈಗ ಪಹೋಮ್ ಅವ್ರ ಸ್ಥಳಕ್ಕೆ ಹೋಗಿದ್ದಾನಲ್ವಾ, ಆ ಗುಡಾರಗಳಿಂದ ಎಲ್ಲ ಬಷ್ಕಿರಿಗಳು ಹೊರಗಡೆ ಬಂದು ಪಹೋಮ್ನಿಗೆ ಆತಿಥ್ಯವನ್ನು ಕೊಡ್ತಾರೆ. ಹಾಗೆ ಇಲ್ಲಿ ಯಾಕೆ ಬಂದಿದೆಯಾ ಅಂತಲೂ ಕೂಡ ಕೇಳ್ತಾರೆ. ಅದಕ್ಕೆ ಪಹೋಮ್ ನನಗೆ ಸ್ವಲ್ಪ ಜಮೀನು ಬೇಕಾಗಿದೆ ಅಂತ ಹೇಳ್ತಾನೆ. ಬಷ್ಕಿರಿಗಳಿಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಇವ್ರು ಯಾವತ್ತೂ ಹೊಲವನ್ನು ಉತ್ತು ಬಿತ್ತು ಮಾಡೋದಿಲ್ಲ ಅಲ್ವಾ, ಹಾಗಾಗಿ ದುಡ್ಡು ಕೊಟ್ಟು ಜಮೀನನ್ನು ಕೊಂಡ್ಕೊಬೇಕಾಗಿರುತ್ತೆ. ಬಷ್ಕಿರಿಗಳ ಮನವೊಲಿಸ್ಕೊಳ್ಳೋದಕ್ಕೆ ಪಹೋಮ್ ಈಗ ಆಲ್ರೆಡಿ ರೆಡಿ ಮಾಡ್ಕೊಂಬಂದಿದ್ದ ಅಲ್ವಾ ಉಡುಗೊರೆಗಳನ್ನು, ಅದೆಲ್ಲವನ್ನು ಕೊಡ್ತಾರೆ. ಅವರೆಲ್ರಿಗೂ ತುಂಬಾ ಖುಷಿಯಾಗುತ್ತೆ, ತುಂಬಾ ಇಷ್ಟಪಡ್ತಾರೆ. ಹಾಗೆ ಅವ್ರ ಸಂಪ್ರದಾಯದಲ್ಲೂ ಯಾರಾದರೂ ಉಡುಗೊರೆ ಕೊಟ್ಟರೆ ವಾಪಸ್ ಪ್ರತಿಯಾಗಿ ಅವ್ರಿಗೂ ಉಡುಗೊರೆ ಕೊಡಬೇಕು ಅಂತ ಇರುತ್ತಲ್ವಾ. ನಿನಗೆ ಏನು ಬೇಕು ಕೇಳ್ಕೊ ಅಂತ ಕೇಳ್ತಾರೆ. ಯಾರು? ಬಷ್ಕಿರಿಗಳು. ಅದಕ್ಕೆ ಪಹೋಮ್ ಹೇಳ್ತಾನೆ, ನನಗೆ ಬೇಕಾಗಿರೋದು ನಿಮ್ಮ ಜಮೀನು, ನಿಮ್ಮ ಭೂಮಿ. ನಮ್ಮಲ್ಲೋ ಭೂಮಿ ಜನರಿಂದ ಕಿಕ್ಕಿರಿದು ಹೋಗಿದೆ. ನಮ್ಮ ಜಮೀನು ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ನಿಮ್ಮಲ್ಲಿ ಬೇಕಾದಷ್ಟು ಭೂಮಿ ಇದೆಯಲ್ಲವೇ? ಭೂಮಿಯೆಲ್ಲ ಅತ್ಯುತ್ತಮವಾಗಿದೆ. ಇಂಥ ಭೂಮಿಯನ್ನು ನಾನು ಇದುವರೆಗೂ ಕಂಡೇ ಇಲ್ಲ. ಹಾಗಾಗಿ ನನಗೆ ಸ್ವಲ್ಪ ಜಮೀನು ಕೊಡ್ತೀರಾ, ಭೂಮಿ ಕೊಡ್ತೀರಾ ಅಂತ ಕೇಳ್ತಾನೆ. ಯೂನಿಟ್ ಅಂತ ಈ ಬೇಡಿಕೆಗೆ ಬಷ್ಕಿರಿಗಳು ತಮ್ಮಲ್ಲೇ ಮಾತಾಡಿಕೊಂಡು, ನೀನು ಕೊಟ್ಟಿರೋಂಥ ಉಡುಗೊರೆಗಳಿಂದ ನಮಗೆ ಇಷ್ಟೊಂದು ಖುಷಿಯಾಗಿದೆ ಅಂತಂದರೆ ನೀನು ಕೇಳಿದಷ್ಟು ಭೂಮಿನ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ, ನೀನು ಕೈ ತೋರಿಸಿದಷ್ಟು ಭೂಮಿಯನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಒಪ್ಕೊತಾರೆ ಬಷ್ಕಿರಿಗಳು. ಮೊದಲಿಗೆ ಎಲ್ಲರೂ ಒಪ್ಕೊಳ್ಳೋದಿಲ್ಲ, ಇಲ್ಲ ಮುಖ್ಯಸ್ಥನನ್ನು ಕೇಳೋಣ ಇರಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವರನ್ನು ಕೇಳೋಂಥ ಅಗತ್ಯ ಏನಿಲ್ಲ, ಕೊಡೋಣ ಬಿಡಿ, ನಮ್ಗೆ ಇಷ್ಟೊಂದು ಖುಷಿಯನ್ನು ಕೊಟ್ಟಿದ್ದಾನಲ್ವ ಈ ವ್ಯಕ್ತಿ. ಈ ಥರ ವಾದ ವಿವಾದಗಳು ಇವರಲ್ಲೇ ಉಂಟಾದಾಗ ದೃಢಕಾಯವಾಗಿರುವಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನೇ ಈ ಬಷ್ಕಿರಿಗಳ ಮುಖ್ಯಸ್ಥ. ಪಹೋಮ್ ಕೂಡಲೇ ಅವ್ರಿಗೂ ಕೂಡ ಸೊಗಸಾಗಿರುವಂತಹ ಉಡುಗೊರೆಗಳನ್ನು ಕೊಡ್ತಾನೆ, ಅವ್ರಿಗೂ ಖುಷಿಯನ್ನು ಪಡಿಸ್ತಾನೆ. ಮುಖ್ಯಸ್ಥ ಅದೆಲ್ಲವನ್ನು ಸ್ವೀಕರಿಸಿ ತನ್ನ ಪೀಠದ ಮೇಲೆ ಹೋಗಿ ಕುತ್ಕೊತಾನೆ. ಬಷ್ಕಿರಿಗಳು ಆಗಿರೋಂಥ ಎಲ್ಲ ಸಂಗತಿಯನ್ನು ಆ ಒಂದು ಮುಖ್ಯಸ್ಥನ ಮುಂದೆ ಇಡ್ತಾರೆ. ಅವರು ಕೂಡ ಇವಾಗ ಒಪ್ಕೊತಾರೆ. ಸರಿ, ಭೂಮಿಯನ್ನು ಕೊಡ್ತೀನಿ, ನೀನು ಹೇಳಿದಂತೆಯೇ ಆಗಲಿ, ನಿಮಗೆ ಯಾವ ಭೂಮಿ ಬೇಕೋ ಅದನ್ನು ಆರಿಸ್ಕೋ, ನಮ್ಮಲ್ಲಿ ಸಾಕಷ್ಟು ಭೂಮಿ ಇದೆ ಅಂತ ಹೇಳ್ತಾರೆ. ಈ ಮಾತು ಕೇಳಿ ಪಹೋಮ್ಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ ಖುಷಿನಲ್ಲಿ ಅವನು, ನಾನು ಎಷ್ಟು ಬೇಕೋ ಅಷ್ಟು ಭೂಮಿಯನ್ನು ತೊಗೊಬೋದು, ಆದರೆ ಹೇಗೆ? ಕಾಗದ ಪತ್ರ ಬೇಕಾಗುತ್ತದಲ್ವೇ? ಇಷ್ಟೆಲ್ಲ ಭೂಮಿ ನಿನ್ನದು ಅಂತ ಬರೀ ಬಾಯಿ ಮಾತಿಗೆ ಹೇಳಿಬಿಟ್ಟು ನಾಳೆ ದಿನ ವಾಪಸ್ ಕಿತ್ಕೊಳ್ಬೋದು ಅಲ್ವಾ ಅಂತ ಹೇಳ್ತಾನೆ. ನೋಡಿ, ಈ ಮಾತಿಗೂ ಆ ಮುಖ್ಯಸ್ಥ ಒಪ್ಕೊತಾನೆ. ಇದು ಎಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ, ಈ ಮುಂಚೆ ಇಲ್ಲಿಗೆ ಒಬ್ಬ ವ್ಯಾಪಾರಿ ಬಂದಿದ್ದಂತಲ್ಲ, ಅವನಿಗೂ ಕೂಡ ನೀವು ಸ್ವಲ್ಪ ಭೂಮಿಯನ್ನು ಕೊಟ್ಟಿದ್ದೀರಾ, ಪತ್ರವನ್ನು ಬರೆಸ್ಕೊಟ್ಟಿದ್ದೀರಂತೆ, ಹಾಗಾಗಿ ನನಗೂ ಅದೇ ಥರನೇ ಮಾಡಿ ಅಂತ ಕೇಳ್ಕೊತಾನೆ. ಯಜಮಾನನಿಗೆ ಇವಾಗ ಎಲ್ಲನೂ ಅರ್ಥ ಆಗಿರುತ್ತೆ. ಹಾಂ ಖಂಡಿತ ಮಾಡ್ಬೋದು, ನಮ್ಮಲ್ಲಿ ಪತ್ರ ಬರಹಗಾರರು ಇದ್ದಾರೆ, ನಾವು ನೀವು ನಗರಕ್ಕೆ ಹೋಗಿ ಆ ಪತ್ರವನ್ನು ರೆಡಿ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ತಾರೆ. ಇದಕ್ಕೆ ಪಹೋಮ್ಗೆ ಮತ್ತಷ್ಟು ಖುಷಿಯಾಗುತ್ತೆ. ಸರಿ, ಹಾಗಿದ್ರೆ ಭೂಮಿಯ ಬೆಲೆ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ ಬಷ್ಕಿರಿಗಳ ಹತ್ರ. ನಮ್ಮ ಬೆಲೆ ಯಾವಾಗಲೂ ಒಂದೇ ಇರುತ್ತೆ, ದಿನಕ್ಕೆ 1000 ರೂಬೆಲ್ಗಳು. ಪಹೋಮ್ಗೆ ಇದು ಅರ್ಥನೇ ಆಗಲಿಲ್ಲ. ದಿನಕ್ಕೆ ಅದೆಂತ ಅಳತೆ? ಎಷ್ಟು ಎಕರೆ ಬರುತ್ತೆ? ಅದನ್ನು ಹೇಗೆ ಲೆಕ್ಕ ಮಾಡೋದು? ನನಗೇನು ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಕೇಳ್ತಾನೆ ಪಹೋಮ್. ನಾವು ದಿನದ ಲೆಕ್ಕಾಚಾರವನ್ನು ಹಾಕ್ತೀವಿ. ದಿನದಲ್ಲಿ ನಿನ್ನ ಕಾಲಳತೆಯಲ್ಲಿ ನೀನು ಎಷ್ಟು ದೂರ ನಡೀತೀಯೋ ಅಷ್ಟು ಭೂಮಿ ನಿಂದು. ಅದಷ್ಟು ಭೂಮಿಗೆ ನಾವು ತಗೊಳ್ಳೋದು ಕೇವಲ 1000 ರೂಬೆಲ್ಗಳು ಮಾತ್ರ. ಪಹೋಮ್ಗೆ ಈ ಮಾತು ಕೇಳಿ ತುಂಬಾ ಆಶ್ಚರ್ಯ ಆಗುತ್ತೆ. ಆದರೆ ಒಂದಿನದಲ್ಲಿ ಬಹಳಷ್ಟು ದೂರ ನಡೆದು ಹೋದರೆ ಅದು ಬಹಳ ಜಾಸ್ತಿ ಆಗ್ತದಲ್ವಾ
ಅಂತ ಕೇಳ್ತಾನೆ. ಅದಕ್ಕೆ ಮುಖ್ಯಸ್ಥ ನಗ್ತಾನೆ, ಹೌದು ಅದೆಲ್ಲ ನಿಂದೆ, ನೀನು ಎಲ್ಲಿವರೆಗೂ ನಡೆದಿರ್ತೀಯೋ ಆ ಎಲ್ಲ ಭೂಮಿನೂ ನಿಂದೆ. ಆದರೆ ಒಂದೇ ಒಂದು ಷರತ್ತಿದೆ ನೋಡು, ನೀನು ಎಲ್ಲಿಂದ ಹೊರಟಿರ್ತೀಯೋ ಅದೇ ಸ್ಥಳಕ್ಕೆ ಅದೇ ದಿನ ಸೂರ್ಯ ಮುಳುಗೋದ್ರ ಒಳಗಡೆ ಹಿಂದಿರುಗಬೇಕು. ಇಲ್ಲದೆ ಹೋದರೆ ನೀನು ಹಣ ಕಳ್ಕೊತೀಯಾ, ಇದೇ ನಮ್ಮ ಷರತ್ತು ಅಂತ ಬಷ್ಕಿರಿಗಳ ಮುಖ್ಯಸ್ಥ ಹೇಳ್ತಾನೆ. ಪಹೋಮ್ ಪೂರ್ವಪರ ಏನು ಯೋಚನೆ ಮಾಡೋದಿಲ್ಲ, ಅವನಿಗೆ ಭೂಮಿ ಪಡ್ಕೊಳ್ಳೋಂಥ ಆತುರ ಇತ್ತಲ್ವ. ಮತ್ತು ಅವ್ನು ನೋಡಿ, ಹಾಗಾದರೆ ನಾನು ಹೋಗಿ ಬರುವಂಥ ದಾರಿಯನ್ನು ಯಾವ ರೀತಿ ಗುರುತು ಮಾಡೋದು ಅಂತ ಪ್ರಶ್ನೆ ಕೇಳ್ತಾನೆ. ಇದಕ್ಕೆ ಬಷ್ಕಿರಿಗಳ ಮುಖ್ಯಸ್ಥ, ಸರಿ, ನೀನು ಇಷ್ಟಪಡುವಂತಹ ಯಾವುದೇ ಸ್ಥಳವಾಗಲಿ ಅಲ್ಲಿಗೆ ನಾವು ಹೋಗಿ ನಿನಗಾಗಿ ಕಾಯ್ತಾ ನಿಂತ್ಕೊಂಡಿರ್ತೀವಿ. ನೀನು ಯಾವುದೋ ಒಂದು ಸ್ಥಳದಿಂದ ಹೊರಟು ನಿನ್ನ ಕೈಯಲ್ಲಿ ಗುದ್ದಲಿಯನ್ನು ಹಿಡ್ಕೊಂಡು ಹೋಗು, ನೀನು ಬೇಕಾಗಿರೋಂಥ ಸ್ಥಳಕ್ಕೆ ಹೋಗು. ಯಾವ ಥರ ಬೇಕಾದರೂ ತಿರುಗಾಡ್ಕೊಂಡು ಓಡಾಡಿಕೊಂಡು ಗುದ್ದಲಿಯಿಂದ ಗುರುತು ಮಾಡ್ಕೊಂಡು ಬಾ. ಆದರೆ ಕೊನೆಗೆ ನೀನು ಆರಂಭಿಕ ಸ್ಥಾನಕ್ಕೆ ಬಂದು ನಿಂತ್ಕೊಬೇಕು, ನಾವಲ್ಲಿ ಕಾಯ್ತಾ ಇರ್ತೀವಿ ಸೂರ್ಯ ಮುಳುಗೋದ್ರೊಳಗಡೆ ಅಂತ ಹೇಳ್ತಾನೆ. ಪಹೋಮ್ ಎಲ್ಲ ಷರತ್ತುಗಳಿಗೂ ಒಪ್ಕೊತಾನೆ. ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ಸಾಕಷ್ಟು ದೂರ ನಡಿಬೋದು ಅಂತ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ನಾಳೆ ಬೆಳಗ್ಗೆನೇ ಈ ಒಂದು ಕೆಲಸವನ್ನು ಮಾಡೋಣ ಅಂತ ಒಪ್ಕೊಂಡು ಎಲ್ಲರೂ ತಮ್ಮ ತಮ್ಮ ಗುಡಾರಗಳಿಗೆ ಹೋಗ್ತಾರೆ. ರಾತ್ರಿ ಆಗುತ್ತೆ, ಪಹೋಮ್ಗೆ ನಿದ್ದೆ ಬರ್ತಾ ಇರೋದಿಲ್ಲ. ಅವನ ಕನಸು ಮನಸ್ಸಲ್ಲಿ ಎಲ್ಲನೂ ಜಮೀನು ಬಗ್ಗೆನೇ ಸಿಕ್ಕಾಪಟ್ಟೆ ಯೋಚನೆ ಬರ್ತಾ ಇರುತ್ತೆ. ನಾನು ಎಷ್ಟು ದೊಡ್ಡ ಜಾಗವನ್ನು ಗುರುತು ಮಾಡಿಬಿಡ್ತೀನಿ ಅಂತ ಏನೇನೋ ಆಲೋಚನೆ ಮಾಡಿಕೊಂಡು ಇಡೀ ರಾತ್ರಿ ಎಚ್ಚರವಾಗೇ ಇರ್ತಾನೆ. ಇನ್ನೇನು ಬೆಳಕು ಹರಿಬೇಕು ಅವಾಗ ಒಂದು ಸ್ವಲ್ಪ ತೂಕಡಿಕೆ ಬರ್ತಾ ಇರುತ್ತೆ. ಜೊತೆಗೆ ಬೆಳಗಿನ ಜಾವದಲ್ಲಿ ಒಂದು ಕನಸು ಕೂಡ ಬೀಳುತ್ತೆ ಅವನಿಗೆ, ಅದೇ ಗುಡಾರದಲ್ಲಿ ಮಲಗಿರೋ ಥರ. ಹೊರಗಡೆ ಯಾರೋ ಕಿಲಕಿಲನೆ ನಕ್ಕಂತೆ ಭಾಸವಾಗುತ್ತೆ. ಯಾರಿರ್ಬೋದು ಅಂತ ಆಶ್ಚರ್ಯವಾಗಿ ಹೊರಗಡೆ ಎದ್ದು ಹೋಗಿ ನೋಡ್ತಾನೆ. ಅಲ್ಲಿ ಬಷ್ಕೀರಿಗಳ ಮುಖ್ಯಸ್ಥ ಪಕ್ಕೆ ಹಿಡ್ಕೊಂಡು ಕಿಲಕಿಲ ಅಂತ ನಗ್ತಾ ಇರ್ತಾನೆ. ಮುಖ್ಯಸ್ಥನ ಹತ್ತಿರ ಹೋಗ್ಬಿಟ್ಟು, ನೀವು ಯಾಕೆ ನಗ್ತಾ ಇದ್ದೀರಾ, ಏನು ನೋಡಿ ನಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಆದರೆ ಅಲ್ಲಿ ಬಷ್ಕೀರ್ ಮುಖ್ಯಸ್ಥ ಆಗಿರಲಿಲ್ಲ. ಅವನದೇ ಜಾಗದಲ್ಲಿ ಇತ್ತೀಚೆಗಷ್ಟೇ ಈ ಭೂಮಿ ಬಗ್ಗೆ ಒಬ್ಬ ವರ್ತಕ ಹೇಳ್ದಲ್ವಾ, ಅವನ ಥರ ಕಾಣಿಸ್ಕೊತಾನೆ. ಇವ್ನಿಗೆ ಇನ್ನಷ್ಟು ಆಶ್ಚರ್ಯ, ಇವನು ಹೇಗೆ ಇಲ್ಲಿಗೆ ಬಂದ, ಎಷ್ಟೊತ್ತಿಂದ ಇಲ್ಲಿದೆಯಾ ಅಂತ ಕೇಳೋ ಅಷ್ಟರಲ್ಲಿ ಅವನು ಕೂಡ ಮಾಯ ಆಗ್ಬಿಡ್ತಾನೆ. ಈಗ ಅದೇ ಜಾಗದಲ್ಲಿ ಈ ಪಹೋಮ್ ತನ್ನ ಹಳೆ ಊರಿಂದ ಓಲ್ಗಾ ಪ್ರದೇಶಕ್ಕೆ ಬಂದಿರುವಂಥ ರೈತನ ರೀತಿ ಕಾಣಿಸ್ಕೊತಾನೆ. ಕೆಲವೇ ನಿಮಿಷಗಳಲ್ಲಿ ಆ ರೈತನ ಪ್ರತಿಬಿಂಬವೂ ಕೂಡ ಮಾಯ ಆಗ್ಬಿಡುತ್ತೆ. ಫೈನಲಿ ಆ ಜಾಗದಲ್ಲಿ ಕೊಂಬುಗಳು ಮತ್ತು ಗೊರಸುಗಳಿಂದ ಕೂಡಿರುವಂಥ ಪಿಶಾಚಿ ಕಾಣಿಸ್ಕೊಳ್ಳುತ್ತೆ. ಅದು ಗಹಗಹಿಸಿ ನಗ್ತಾ ಇರುತ್ತೆ. ಅದ್ರ ಮುಂದೆಗಡೆ ಅಂಗಿ ಶರಾಯಿಗಳನ್ನು ಮಾತ್ರ ತೊಟ್ಟ ಬರಿಗಾಲಿನ ಮನುಷ್ಯನೊಬ್ಬ ನೆಲಕ್ಕೆ ಮುಖ ಮಾಡಿ ಬಿದ್ದಿರೋಂಥ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ. ಆ ಮನುಷ್ಯ ಸತ್ತು ಹೋಗಿದ್ದ. ನೋಡಿದ್ರೆ ಆ ಮನುಷ್ಯ ಈ ಪಹೋಮೇ ಆಗಿರ್ತಾನೆ. ಈ ಎಲ್ಲ ಘಟನೆಗಳು ನಡೆದಿರೋದು ಪಹೋಮ್ನ ಕನಸಲ್ಲಿ. ಗಾಬರಿ ಆಗ್ಬಿಡುತ್ತೆ ಅವನಿಗೆ, ಎಚ್ಚರಗೊಳ್ತಾನೆ. ಅಯ್ಯೋ, ಇದೆಂಥ ಕನಸು ಬಿದ್ದುಬಿಡ್ತು ನನಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗಾಗಲೇ ಬೆಳಕರ್ದು ಹೋಗ್ಬಿಟ್ಟಿರುತ್ತೆ. ಕನಸಿನ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಈಗ ಅವ್ನು ಮಾಡಬೇಕಾಗಿರೋಂಥ ಕೆಲಸ, ತನಗೆ ಎಷ್ಟು ಭೂಮಿ ಬೇಕು ಅದನ್ನು ಅಳತೆ ಮಾಡ್ಕೊಬೇಕು ಅಂತ ಬೇಗನೆ ಆ ಬಷ್ಕೀರಿಗಳ ಹತ್ರ ಹೋಗಿ, ನಾನು ಹೊರಡೋದಕ್ಕೆ ಸಿದ್ಧನಾಗಿದ್ದೀನಿ, ನೀವು ಬನ್ನಿ ಅಂತ ಹೇಳ್ತಾನೆ. ಅವರು ಕೂಡ ರೆಡಿಯಾಗಿ ಬರ್ತಾರೆ ಬಷ್ಕೀರಿಗಳು. ಈಗ ಬಷ್ಕೀರಿ ಮುಖ್ಯಸ್ಥ ಪಹೋಮ್ಗೆ ಹೇಳ್ತಾನೆ, ನೋಡು, ನಮ್ಮ ಕಣ್ಣು ಎಲ್ಲಿಯವರೆಗೆ ದೃಷ್ಟಿ ಹಾಯಿಸ್ತದೋ ಅಷ್ಟು ಭೂಮಿ ನಮ್ಮದೇ. ನೀನು ಇದರಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಬೋದು. ಈ ಟೋಪಿಯೇ ಗುರುತು. ಇಲ್ಲಿಂದ ನೀನು ಹೊರಡಬೇಕು, ಮತ್ತು ಇಲ್ಲಿಗೆ ವಾಪಸ್ ಬರಬೇಕು. ಹಾಗೆ ತಿರುಗಾಡಿದ ಭೂಮಿಯೆಲ್ಲ ನಿನ್ನದೇ ಅಂತ ಮುಖ್ಯಸ್ಥ ಹೇಳ್ತಾನೆ. ಪಹೋಮ್ ಅವ್ರಿಗೆ ಕೊಡಬೇಕಾಗಿರೋಂಥ ಆ ಭೂಮಿಯ ಹಣವನ್ನು ಆ ಟೋಪಿ ಮೇಲೆ ಇಡ್ತಾನೆ. ಕನಸಲ್ಲಿ ಇವನು ಯಾವ ರೀತಿ ವೇಷವನ್ನು ಧರಿಸಿದ್ನಲ್ವ ಅದೇ ಥರನೇ ರೆಡಿ ಆಗ್ತಾನೆ. ಮೇಲಂಗಿಯನ್ನು ಬಿಚ್ಚಿ ತೋಳಿಲ್ಲದ ಒಂದು ಅಂಗಿಯಲ್ಲಿ ನಿಂತ್ಕೊತಾನೆ. ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಒಂದು ರೊಟ್ಟಿಯ ಚೀಲವನ್ನು ಕೂಡ ಜೊತೆಗೆ ತಗೊತಾನೆ. ಒಂದು ನೀರಿನ ಬಾಟ್ಲು ಜೊತೆಗೆ ಒಂದು ಗುದ್ಲಿ ತಗೊಂಡು ಗುಡ್ಡದಿಂದ ಕೆಳಗಡೆ ಇಳಿದು ಹುಲ್ಲುಗಾವಲಿನ ಕಡೆ ನಡ್ಕೊಂಡು ಹೋಗ್ತಾನೆ. ತುಂಬ ನಿಧಾನಕ್ಕೂ ನಡಿಲಿಲ್ಲ, ಹಾಗಂತ ತುಂಬ ಜೋರಾಗೂ ನಡಿಲಿಲ್ಲ. ಆರಂಭದಲ್ಲಿ ಒಂದು ಸಮತೋಲಿತವಾಗಿ ನಡೀತಾ ಇರ್ತಾನೆ. ಒಂದು 1000 ಗಜ ನಡೆದಿರ್ತಾನೆ. ಆಗಲಿ ಆ ಗುಡ್ಡ ತುಂಬ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ತನಗೆ ಇಷ್ಟ ಬಂದಿದ್ದ ಕಡೆ ಎಲ್ಲನೂ ಗುದ್ಲಿಯಿಂದ ಗುಂಡಿ ತೋಡಿ ಅಲ್ಲೊಂದು ಗುಡ್ಡೆಯನ್ನು ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಾ ವಾತಾವರಣದ ಬಿಸಿ ಅಂದರೆ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇವನಿಗೆ ತುಂಬಾ ಆಯಾಸ ಆಗುತ್ತೆ. ಆದರೂ ಆಸೆ ನೋಡಿ ಬಿಡ್ತಾ ಇಲ್ಲ, ವಾಪಸ್ ಹೋಗ್ಬಿಡೋಣ ಅಂತ ಅವ್ನ ಮನಸ್ಸು ಹೇಳ್ತಾ ಇದೆ. ಅಲ್ಲಿರೋಂತಹ ಸಮೃದ್ಧ ಭೂಮಿಯನ್ನು ನೋಡಿ ಮತ್ತಷ್ಟು ಭೂಮಿ ಮಾಡ್ಕೊಳ್ಳೋಣ, ಫ್ರೀಯಾಗಿ ಬರ್ತಾ ಇದೆ ಅಲ್ವಾ, ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಅಲ್ವಾ, ಇನ್ನೊಂದಷ್ಟು ಮಾಡ್ಕೊಳ್ಳೋಣ ಅಂತ ನಡ್ಕೊಂಡು ಹೋಗ್ತಾನೇ ಇದ್ದಾನೆ. ತನ್ನ ದೇಹದ ಆಯಾಸವನ್ನು ಲೆಕ್ಕಿಸದೆ ನಡೀತಾ ಇದ್ದಾನೆ. ಹೀಗೆ ನಡಿಬೇಕಾದ್ರೆ ಮಧ್ಯಾಹ್ನದ ಏರು ಬಿಸಿಲು ಬೇರೆ, ತುಂಬಾ ಹಸಿವಾಗಿರುತ್ತೆ. ಒಂದು ಕಡೆ ಕುತ್ಕೊಂಡು ವಿಶ್ರಮಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಬೇಕಾದ್ರೆ ಅದೇ ತಕ್ಷಣ ಅವನಿಗನ್ಸುತ್ತೆ, ಅಲ್ಲ, ನಾನು ಇವಾಗ ಒಂದು ಸ್ವಲ್ಪ ಕಷ್ಟಪಟ್ಬಿಟ್ರೆ ಮುಂದೆ ಸುಖವಾಗಿರ್ಬೋದಲ್ವಾ, ನಾನು ಯಾವುದೇ ವಿಶ್ರಾಂತಿಯನ್ನು ತಗೊಳ್ಳದೆ ನಾನು ನಡಿಬೇಕು ಅಂತ ಅಂದ್ಕೊಂಡು ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾನೆ. ದೇಹದಲ್ಲಿರುವಂಥ ಎಲ್ಲ ಶಕ್ತಿಗಳು ಕುಂದು ಹೋಗ್ಬಿಟ್ಟಿರುತ್ತೆ. ಈಗ ಅವನಿಗೆ ಅನಿಸುತ್ತೆ, ನನ್ನ ಕೈಲಿ ಆಗೋದಿಲ್ಲ, ಈಗಾಗಲೇ ಬಹಳಷ್ಟು ಕಡೆ ಗುಂಡಿಯನ್ನು ತೋಡ್ಕೊಂಡು ಸಾಕಷ್ಟು ಭೂಮಿಯನ್ನು ಮಾಡ್ಕೊಂಬಿಟ್ಟಿದ್ದೀನಿ, ಇನ್ನು ವಾಪಸ್ ಹೋಗೋದೇ ಸೂಕ್ತ ಅಂದ್ಕೊಂಡು ಪಹೋಮ್ ಆತುರವಾಗಿ ಗುಂಡಿ ತೋಡಿ ನೇರವಾಗಿ ಹೊರಡೋದಕ್ಕೆ ಸಿದ್ಧನಾಗ್ತಾನೆ.
ನಡೆದು ನಡೆದು ಬಳಲಿ ಬೆಂಡಾಗ್ಬಿಟ್ಟಿದ್ದಾನೆ. ಸೂರ್ಯನ ಶಾಖ ಬೇರೆ. ಬರಿಗಾಲಲ್ಲಿ ನಡೆದು ಕಾಲಲ್ಲಿ ರಕ್ತ ಬರ್ತಾ ಇದೆ, ಗಾಯಗಳಾಗಿದ್ದಾವೆ. ಇಂಥ ಸ್ಥಿತಿಯಲ್ಲಿ ಅವನಿಗೆ ಒಂದು ಹೆಜ್ಜೆ ಕೂಡ ಇಡೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಅಂದರೆ ಸೂರ್ಯ ಏನು ಕಾಯ್ತಾನಾ? ಇಲ್ಲ ನೀನು ವಿಶ್ರಾಂತಿ ಪಡ್ಕೊಂಡು ನಾನು ಲೇಟಾಗಿ ಮುಳುಗ್ತೀನಿ ಅಂತ. ಇಲ್ಲ ಅಲ್ವಾ? ಪಹೋಮ್ ಸ್ಥಿತಿನ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ದೇವರೇ, ಅತಿಯಾಗಿ ಭೂಮಿಯನ್ನು ಪಡ್ಕೊಳ್ಳೋದಕ್ಕೋಗಿ ನಾನು ಮಾಡಿರೋಂಥ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ತಿದ್ಯಲ್ವಾ? ಸ್ವಲ್ಪ ಭೂಮಿ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತೇನೋ. ಇನ್ನೇನು ಹೊತ್ತು ಮುಳುಗೋಗ್ಬಿಟ್ರೆ ಗತಿ ಏನು ದೇವ್ರೇ ಅಂತ ಅಂದ್ಕೊಂಡು ಗುಡ್ಡದ ಕಡೆ ನೋಡ್ತಾನೆ. ಇನ್ನೂ ಅವನ ಗುರಿ ಮುಟ್ಟೋದಕ್ಕೆ ಸಾಕಷ್ಟು ದೂರ ನಡಿಬೇಕಾಗಿತ್ತು. ಆಗಲೇ ಸೂರ್ಯ ಬಾನಿನ ಅಂಚಿಗೆ ಒಂದು ನಿಂತ್ಕೊಂಡ್ಬಿಟ್ಟಿದ್ದ. ಪಹೋಮ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಮನಸ್ಸಲ್ಲಿ. ನಡೀತಾನೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ, ನನಗೆ ನಡೆಯೋದಕ್ಕೆ ಆಗ್ತಾ ಇರೋದಿಲ್ಲ. ತನ್ನ ಗುರಿಯ ಸ್ಥಳದಿಂದ ಅವನು ಸಿಕ್ಕಾಪಟ್ಟೆ ದೂರ ಇರ್ತಾನೆ. ಯಥೇಚ್ಛವಾಗಿ ಭೂಮಿ ಮಾಡ್ಕೊಬೇಕು ಅಂತ ಅವನು ಚೌಕಾಕಾರದಲ್ಲಿ ನಡೆದಿದ್ದ ಅಲ್ವಾ? ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಮನಸ್ಸೋ ಈಚೆ ಗುಂಡಿಗಳನ್ನು ತೋಡ್ಕೊಂಡು ಸಾಕಷ್ಟು ದೂರ ಕ್ರಮಿಸ್ಬಿಟ್ಟಿದ್ದ. ಇವಾಗ ವಾಪಸ್ ಹಿಂದಿರುಗಬೇಕು ಅವನು. ಆರಂಭಿಕ ಪಾಯಿಂಟ್ಗೆ ಬಂದು ನಿಂತ್ಕೊಬೇಕಲ್ವ? ಇವಾಗ ಸಿಕ್ಕಾಪಟ್ಟೆ ಬಳಲ್ಬಿಟ್ಟಿದ್ದಾನೆ. ತಂದಿರೋಂಥ ಗುದ್ಲಿಯನ್ನು ಒಂದು ಬಿಟ್ಟು ಆ ಬೂಟು, ಕೋಟು, ನೀರಿನ ಬಾಟ್ಲಿ, ಟೋಪಿ ಎಲ್ಲವನ್ನ ಕಿತ್ತೆಸ್ದು ಓಡೋದಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಇವಾಗ ಏನು ಮಾಡಲಿ? ಮಿತಿಮೀರಿ ಭೂಮಿಯನ್ನು ಹಿಡ್ಕೊಂಡು ನಾನು ಇಡೀ ವ್ಯವಹಾರವನ್ನೇ ಹಾಳು ಮಾಡ್ಕೊಂಬಿಟ್ನಲ್ಲ ಅಂತ ಕೊರಕ್ಕೊಂಡು ಅವನ ಬೆವರಿನಿಂದ ಅವನ ಅಂಗಿ, ಪ್ಯಾಂಟು ಎಲ್ಲ ಅವನ ಮೈಗೆ ಅಂಟ್ಕೊಂಡ್ಬಿಟ್ಟಿದ್ವಂತೆ. ಬಾಯಿ ನೀರಿಲ್ಲದೆ ಒಣಗಿ ಹೋಗಿತ್ತು. ಕಮ್ಮಾರನ ತಿಥಿಗಳಂತೆ ಅವನ ಎದೆ ಒಡೆದುಕೊಳ್ಳುತ್ತಿತ್ತು. ಜೋರಾಗಿ ಓಡ್ತಾ ಇದ್ದಾನಲ್ವ, ಎದೆ ಡಬಡವ ಅಂತ ಹೊಡ್ಕೊತಾ ಇದೆ. ಹೃದಯ ಸುತ್ತಿಗೆಯಂತೆ ಹೊಡೆದುಕೊಳ್ಳುತ್ತಿತ್ತು. ಕಾಲುಗಳು ತನ್ನದಲ್ಲವೇನೋ ಎಂಬಂತೆ ಹಿಂದೆಗೆಯುತ್ತಿದ್ದವು. ಅವನು ಮುಂದಕ್ಕೆ ಓಡ್ತಾ ಇದ್ದಾನೆ. ಕಾಲು ಸೋತೋಗ್ಬಿಟ್ಟಿದೆ. ಎಷ್ಟು ದೂರ ಅಂತ ನಡೆಯುತ್ತೆ ಒಂದಿನಕ್ಕೆ? ನನಗೆ ಹೆಜ್ಜೆನೇ ಇಡೋಕ್ಕಾಗೋದಿಲ್ಲ ಅಂತ ಸೋತು ಬೀಳ್ತಾ ಇದೆ ಕಾಲುಗಳು. ಇಂಥ ಭಯಾನಕ ಆಯಾಸದಿಂದ ತಾನು ಸತ್ತೇ ಹೋಗುತ್ತೇನೋ ಅನ್ನೋ ಹೆದರಿಕೆ ಅವನಿಗೆ ಉಂಟಾಗ್ಬಿಡುತ್ತೆ. ಸಾವಿನ ಬಗ್ಗೆ ಹೆದರಿಕೆ ಉಂಟಾದರೂ ಕೂಡ ಅವನು ನಿಂತ್ಕೊಳ್ಳಲಿಲ್ಲ. ಇಷ್ಟೆಲ್ಲ ಓಡಿದ್ಮೇಲೆ ಈಗ ನಾನು ನಿಂತ್ಕೊಂಡ್ರೆ ನನ್ನ ಮೂರ್ಖ ಅಂತ ಕರಿಬೋದು ಈ ಬಷ್ಕಿರಿಗಳು ಅಂತ ಯೋಚನೆ ಮಾಡಿ ಮತ್ತೆ ಓಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಆ ಕಡೆ ಗುಡ್ಡದ ಮೇಲೆ ಬಷ್ಕಿರಿಗಳು ಜೋರಾಗಿ ಕೂಗ್ತಾ ಇದ್ದಾರೆ. ಬಾ ಬೇಗ, ಸೂರ್ಯ ಮುಳ್ಗೋಗ್ತಾ ಇದೆ, ಮತ್ತಷ್ಟು ಜೋರಾಗಿ ಓಡು ಅಂತ ಕಿರ್ಚ್ಕೊತಾ ಇದ್ದಾರೆ. ಪಹೋಮ್ಗೆ ಇವಾಗ ಆ ಬಷ್ಕಿರಿಯ ಮುಖ್ಯಸ್ಥ ಎಲ್ಲರೂ ಕಾಣ್ತಾ ಇದ್ದಾರೆ. ಕನಸಲ್ಲಿ ಏನು ದೃಶ್ಯವನ್ನು ನೋಡಿದ್ದ ಅಲ್ವಾ, ಅದು ಇವಾಗ ಅವನ ಕಣ್ಮುಂದೆ ಬರುತ್ತೆ. ಯಜಮಾನ ಅಂದರೆ ಬಷ್ಕಿರಿಗಳ ಮುಖ್ಯಸ್ಥ ತನ್ನ ಎರಡೂ ಪಕ್ಕೆಗಳನ್ನು ಹಿಡ್ಕೊಂಡು ಅಲ್ಲಿ ಕುತ್ಕೊಂಡಿದ್ದಾನೆ. ಪಹೋಮ್ ತನ್ನೊಳಗೆ ಯೋಚನೆ ಮಾಡ್ತಾನೆ. ದೇವರು ಬೇಕಾದಷ್ಟು ಭೂಮಿಯನ್ನೇನೋ ಕೊಟ್ಟ, ಆದರೆ ನನ್ನನ್ನು ಉಳಿಸುತ್ತಾನೆಯೇ? ನನ್ನ ಜೀವ ಹೋಗುತ್ತಿದೆ, ನನ್ನ ಕೈಲಿ ಆ ಗುರಿಯನ್ನು ಮುಟ್ಟೋದಕ್ಕಾಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊತಾನೆ. ಆದರೂ ಛಲ ಬಿಡದೆ ಮತ್ತೊಮ್ಮೆ ಸೂರ್ಯನ ಕಡೆ ನೋಡ್ತಾನೆ. ಇವನ ಕಡೆಯಿಂದ ಸೂರ್ಯ ಆಲ್ರೆಡಿ ಮುಳುಗೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಆದರೆ ಆ ಕಡೆ ಬಷ್ಕಿರಿಗಳು ಕಿರ್ಚ್ಕೊತಾ ಇದ್ದಾರಲ್ವ, ಬೇಗ ಬಾ ಅಂತ. ಆ ಬೆಟ್ಟದ ಮೇಲಿಂದ ಇನ್ನೂ ಸೂರ್ಯ ಮುಳುಗಿಲ್ವೇನೋ ಅನ್ನೋ ಥರ ಕಾಣಿಸುತ್ತೆ. ಹಾಗಾಗಿ ಇವನು ಮತ್ತಷ್ಟು ವೇಗವಾಗಿ ಓಡೋದಕ್ಕೆ ಶುರು ಮಾಡ್ತಾನೆ. ಗಮನಿಸಿ, ಈ ಪಹೋಮ್ಗೆ ಸಿಕ್ಕಾಪಟ್ಟೆ ಆಯಾಸ ಆಗಿದೆ. ಒಂದು ತೊಟ್ಟು ನೀರು ಸಹ ಕುಡಿದೆ ಇವನು ಓಡ್ತಾ ಇದ್ದಾನೆ. ಈ ವ್ಯಕ್ತಿ ಬದುಕಿದ್ದಾನೆ ಅಂತ ನಿಮ್ಗೆ ಅನಿಸುತ್ತಾ? ಓಡ್ತಾನೆ. ಅವನು ಗುಡ್ಡದ ತುದಿ ತಲುಪಿದಾಗ ಆ ಟೋಪಿಯನ್ನು ಫಸ್ಟಿಗೆ ನೋಡ್ತಾನೆ. ಆ ಟೋಪಿ ಪಕ್ಕ ಯಜಮಾನ ತನ್ನ ಎರಡೂ ಪಕ್ಕೆಯನ್ನು ಹಿಡ್ಕೊಂಡು ನಗ್ತಾ ಕೂತ್ಕೊಂಡಿರ್ತಾನೆ. ಕನಸು ಮತ್ತೆ ನೆನಪಿಗೆ ಬರುತ್ತೆ ಪಹೋಮ್ಗೆ. ಕಿರ್ಚ್ಕೊತಾನೆ ಜೋರಾಗಿ, ಅಯ್ಯೋ ಇದೇನಿದು ಅಂತ. ಕಾಲಿನ ಶಕ್ತಿ ಅಲ್ಲೇ ಕುಸಿದು ಬಿತ್ತು. ಪಹೋಮ್ ಮುಂದಕ್ಕೆ ಬಿದ್ದು ತನ್ನ ಎರಡೂ ಕೈಗಳಿಂದ ಆ ಟೋಪಿಯನ್ನು ಮುಟ್ತಾನೆ. ಸೂರ್ಯ ಮುಳುಗಿದ್ದಾನೆ. ಇವನು ಎಷ್ಟು ದೂರ ಕ್ರಮಿಸಿದ್ದ ಅಲ್ವಾ, ಅಷ್ಟು ಭೂಮಿ ಇವಾಗ ಪಹೋಮ್ನ ಪಾಲಾಗಿದೆ. ಬಷ್ಕಿರಿಗಳು ಹೇಳ್ತಾರೆ, ಆಹಾ ನೀನು ಎಂಥ ಪುಣ್ಯಶಾಲಿ ಕಣಯ್ಯ, ಸಾಕಷ್ಟು ಭೂಮಿಯನ್ನೇ ಸಂಪಾದನೆ ಮಾಡ್ಕೊಂಬಿಟ್ಟಲ್ಲ ಅಂತ ಹೇಳ್ತಾರೆ. ಇವ್ರ ಮಾತಿಗೆ ಪಹೋಮ್ ಏನು ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಆ ಪಹೋಮ್ನ ಸೇವಕ ಓಡ್ಬಂದು ಅವನನ್ನು ಎತ್ತೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಪಹೋಮ್ನ ಬಾಯಿನ ರಕ್ತ ಸುರಿತಾ ಇರುತ್ತೆ. ಪಹೋಮ್ ಸತ್ತು ಹೋಗ್ಬಿಟ್ಟಿರ್ತಾನೆ. ಬಷ್ಕಿರಿಗಳು ತಮ್ಮ ದುಃಖವನ್ನು ಸೂಚಿಸಿ ಲೊಚ್ಚಗುಡ್ತಾರೆ. ಅಯ್ಯಯ್ಯೋ ಹಿಂಗಾಗಬಾರ್ದಾಗಿತ್ತು ಅಂತ. ಪಹೋಮ್ನ ಸೇವಕ ಈ ಪಹೋಮ್ ತಗೊಂಡೋಗಿರುವಂಥ ಗುದ್ದಲಿಯಿಂದನೇ ಅಲ್ಲೇ ಅವನಿಗೆ ಎಷ್ಟು ಬೇಕೋ ಅಷ್ಟು ಉದ್ದದ ಭೂಮಿಯನ್ನು ಅಗೆದುಬಿಟ್ಟು ಸಮಾಧಿಯನ್ನು ತೋಡ್ತಾನೆ. ಆ ಸಮಾಧಿಯಲ್ಲಿ ಈ ಸೇವಕ ಮತ್ತು ಬಷ್ಕಿರಿಗಳು ಸೇರಿಕೊಂಡು ಇವನ ಮೃತ ಶರೀರವನ್ನು ಇಟ್ಟು ಮುಚ್ತಾರೆ. ಅವನ ತಲೆಯಿಂದ ಕಾಲಿನವರೆಗೆ ಬೇಕಾಗಿರೋದು ಕೇವಲ 6 ಅಡಿಗಳು ಅಷ್ಟೇ ಬೇಕಾಗಿರುವಂಥ ಭೂಮಿ. ಇಲ್ಲಿಗೆ ಕತೆ ಮುಕ್ತಾಯ ಆಗುತ್ತೆ. ನೋಡಿ, ಅತಿ ಆಸೆ ಪಟ್ಕೊಂಡು ತನ್ನ ಪ್ರಾಣವನ್ನೇ ಕಳ್ಕೊಂಡ ಪಹೋಮ್. ದೇವರು 2 ಸಲ ಅವಕಾಶ ಕೊಟ್ಟಿತ್ತು ನೋಡಿ ಇವನಿಗೆ. ಸ್ಟಾರ್ಟಿಂಗಲ್ಲೇನೋ ಅಷ್ಟಾಗಿ ಜೀವನ ಚೆನ್ನಾಗಿತ್ತು ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಈ ವೋಲ್ಗಾ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಜೀವನ ಚೆನ್ನಾಗಿತ್ತಲ್ವ, ಅದಕ್ಕೆ ಹೊಂದ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಅತಿಯಾಗಿ ಆಸೆಪಟ್ಟು ಇಲ್ಲಿಗೆ ಬರ್ತಾನೆ, ಬಷ್ಕಿರಿಗಳ ಪ್ರದೇಶದಲ್ಲಿ ಜಮೀನನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಬೇಕು ಅಂತ. ಸರಿ, ಇವನು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದಾಡಿ ಒಂದಷ್ಟು ಭೂಮಿಯನ್ನು ಸಂಪಾದನೆ ಮಾಡ್ಕೊಂಡಲ್ವಾ, ಆ ಸಂಪಾದನೆ ಮಾಡ್ಕೊಂಡಿರೋಂಥ ಭೂಮಿನ ದಕ್ಕಿಸ್ಕೊಂಡ.
ಹೋಗ್ಲಿ ಕೊನೆಗೆ ಅದನ್ನು ತನ್ನ ಸಾವಿನ ಜೊತೆಗೆ ತಗೊಂಡೋದ್ನ? ಇಲ್ಲ. ಈ ಇಡೀ ವಿಶ್ವದಲ್ಲೇ ಯಾರು ಎಷ್ಟೇ ಬಡವಾಗಿದ್ರು, ಯಾರು ಎಷ್ಟೇ ಕೆಳಮಟ್ಟದ ಜೀವನ ನಡೆಸ್ತಾ ಇದ್ರು, ಅವ್ರಿಗೆ ಬೇಕಾಗಿರೋದು ಕೇವಲ 6 ಅಡಿ 3 ಅಡಿ ಜಾಗ ಅಷ್ಟೇ. ನಮ್ಮ ಪಾಲಿಗೆ ಅದಷ್ಟೇ ಶಾಶ್ವತ ಅನ್ನೋದನ್ನ ಅರ್ಥ ಮಾಡ್ಕೊಂಬಿಟ್ರೆ ಪಹೋಂತರದ ಸ್ಥಿತಿ ಬೇರೆ ಯಾರಿಗೂ ಬರೋದಿಲ್ಲ.